ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಹಿಂಗೆ ಹಾಕಿರ್ತಾರಿಲ್ಲ. ಅಕ್ಕ ಮಾದೇವಿ ಸ್ಯಾರಿ ಸೆಂಟರ್ ಅಂತ ಹಾಕಿ ದಿಗಂಬರಿಗೆ ಹಾಕಿ ತಿರುಗಾಡ ಆಕಿನ ಹೆಸರು ಮೇಲೆ ಸೇರಿದ್ದು. ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್. ಗಾಂಧೀಜಿ ತಲೆ ಕೂದಲೇ ಇಲ್ಲ ಏನ್ರಿ. ನೀವು ಎಂಡಿಗೇರ್ ಹೋಗಿರಿ ಇಲ್ಲಿ, ಅವು ಒಮ್ಮೆರು ಹೋಟೆಲ್ದಾಗ ಉಂಡ್ರಿ ಇಲ್ಲ. ಹೋಟೆಲ್ ಬೋರ್ಡ್ ಹಾಕಿರ್ತಾರೆ, ಮಹಾಲಕ್ಷ್ಮಿ ಹೋಟೆಲ್ ಏನ್ರಿ, ಬಸವೇಶ್ವರ ಹೋಟೆಲ್ ಹಿಂಗೆಲ್ಲ ಹಾಕಿರ್ತಾರಿಲ್ಲ. ಹಾಕಿರ್ತಾರೆ, ಚಂದ ಹಾಕಿರ್ತಾರೆ ಅವ್ರು ಬೋರ್ಡ್. ಅಕ್ಕ ಮಾದೇವಿ ಸಾರಿ ಸೆಂಟರ್, ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಹಿಂಗೆ ಹಾಕಿರ್ತಾರಿಲ್ಲ. ಅಕ್ಕ ಮಾದೇವಿ ಸ್ಯಾರಿ ಸೆಂಟರ್ ಅಂತ ಹಾಕಿ ದಿಗಂಬರಿಗೆ ಹಾಕಿ ತಿರುಗಾಡ ಆಕಿನ ಹೆಸರು ಮೇಲೆ ಸೇರಿದ್ದು. ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್. ಗಾಂಧೀಜಿ ತಲೆ ಕೂದಲೇ ಇಲ್ಲ, ಅವನ ಹೆಸರು ಮೇಲೆ ಕಟಿಂಗ್ ಅಂಗಡಿ ಇಟ್ಟ. ಮಜೆ ಮಜೆ ಇಟ್ಟಿರ್ತಾರೆ ನೋಡ್ಬೇಕು ನೀವು. ಹಂಗ ಇಲ್ಲೊಬ್ರಿಂದ ಬೋರ್ಡ್ ಹಾಕಿದ್ರು. ಏನಂತ ಬೋರ್ಡ್ ಹಾಕ್ಯಾರ? ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ. ಇದು ಹೆಂಗದ ಬೋರ್ಡ್? ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ಯಾರ. ಕೇಳಿರಿ, ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಇಂಥ ಬೋರ್ಡ್ ಸಿಕ್ಕ? ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತಂದು ಬೋರ್ಡ್ ಹಾಕ್ಯಾರ. ಒಬ್ಬ ಓದ್ದ, ಅದನ್ನ ಓದಿ ಹೇಳ್ದ, ದೋಸ್ತ್ ಕಲ್ಲೋಡು ಬೋರ್ಡ್ ಹೆಂಗದ ಅಂದ. ಅವ ಓದ್ದ, ಅವನು ಭಾರಿ ಅದಲ್ಲ ಬೋರ್ಡ್ ಅಂದ. ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿಗೆ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೊಲೆ ವಸೂಲು ಮಾಡ್ತೀವಿ. ಅವ ಅಂದ, ಮೂರನೇದವ ಅಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಾಗಿ ಬರ್ತಾರ ಅಂದ. ಮೂರನೇದವ. ಅವ ನಾಲ್ಕನೇದವ ಅಂದ, ಬಂದಾರು ಇವರೇ ನಮ್ಮ ಮೊಮ್ಮಕ್ಕಳು ಅಂದ. ಈ ಮೊಮ್ಮಕ್ಕಳಿಗೇನು ಗೊತ್ತ? ಪುಗ್ಸೆಟ್ಟೆ ಬಂದಾರ್ರಿ, ಇವರೇ ನಮ್ಮ ಮೊಮ್ಮಕ್ಕಳದ. ಈ ಮೊಮ್ಮಕ್ಕಳಿಗೇನು ಗೊತ್ತ? ನಡ್ರು ತಿಂದು ಹೋಗ, ನಡ್ರಿ ತಗೊಂಡು ಹೋದು. ಹೋಗಿ ಟೇಬಲ್ ಗುದ್ದದು. ಸಪ್ಲೈಯರ್ ಮುಂದೆ ಏನು ಕೊಳ್ಳಿ ಸಾರ್ ಅಂತ. ಏನೇನ ನಿನ್ನ ಹೋಟೆಲ್ದಾಗ? ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಸೂಸ್ಲ ಇದೆ, ಅವಲಕ್ಕಿ ಇದೆ, ಮೈಸೂರು ಪಾಕ್ ಇದೆ, ಗುಲಾಬ್ ಜಾಮೂನ್ ಇದೆ, ಮಿರ್ಚಿ ಬಜಿ ಇದೆ, ಹಿಂಗೆಲ್ಲ ಥರದ ಐಟಮ್ಗಳು ಹೇಳ್ದ. ಹೇಳದ ಬಳಕ ಇವ್ರಂದ್ರೆ ಪುಗ್ಸೆಟ್ಟೆ ರೊಕ್ಕ ಇಲ್ಲ ಏನಿಲ್ಲ. ನಿನ್ನ ಹೋಟೆಲ್ದಾಗ ಏನೇನು ಮಾಡಿದ್ವಿ ಎಲ್ಲ 4 ಪ್ಲೇಟ್ ತೊಗೊಂಡು, ಎಲ್ಲ 4 ಪ್ಲೇಟ್. ಪಾಪ ಅವ್ನು ಸಪ್ಲೈಯರ್ ತಂದಿಟ್ಟ. ತಿತ್ತದ್ರಿ ಮನುಷ್ಯ, ಸುಮ್ಮ ಆಸೆ ಮಾಡ್ತಾವ. ತಿತ್ತದ್ರಿ, ಪುಗ್ಸೆಟ್ಟೆನೇ ಇರಲಿ, ರೊಕ್ಕ ಕೊಟ್ಟೆ ಇರಲಿ, ತಿನ್ನಟ್ಟೆ ತಿಂತಾವಲ್ಲ. ಎಲ್ಲ ಪ್ಲೇಟ್ನಾಗಿಂದ ಹಿಂಗೆ ತುತ್ತು ತಿನ್ನೋದ್ರಾಗ ಇವ್ರದ್ದು ಹೊಟ್ಟೆ ತುಂಬಿತು. ಮತ್ತೊಂದು ಸಪ್ಲೈಯರ್ ಕರೆದು, ಏನು ಮ್ಯಾಲ ಏನು ಕೊಡ್ಲಿ ಸರ್? ಏನಂದ ಮ್ಯಾಲ ಬೋರ್ಮಿಟ ಇದೆ, ಹಾರ್ಲಿಕ್ಸ್ ಇದೆ, ಕಾಫಿ ಇದೆ, ಟೀ ಇದೆ, ಹಾಲಿದೆ, ಹಿಂಗೆಲ್ಲ ಹೇಳೋದು. ಇವ್ರ ಮನ್ಯಾಗ ದಿನ ಡಿಕಾಸಿನೂ ಕೊಡ್ತಿದ್ದಿಲ್ಲ, ಮನ್ಯಾಗ ಕರಿ ಚಾನು ಕೊಡ್ತಿದ್ದಿಲ್ಲ ಏನ್ರಿ. ಯಾವಾಗ ಇಟ್ಟೆಲ್ಲ ಹೇಳೋದ್ಕೊಳ್ಳ ಪುಗ್ಸೆಟ್ಟೆ. ಎಲ್ಲರಿಗೆ ಬೋರ್ಮಿಟ ಕೊಡು, ಬೋರ್ಮಿಟ ಅಂದು ಹೇಳ್ತೀನಿ. ಮ್ಯಾಕ್ ಮಾರಿ ಮಾಡಿ ಬೋರ್ಮಿಟ ಕುಡ್ದು ಸುಮ್ಮನೆ ಅದು ಬರ್ಬೇಕಿಲ್ಲ. ಮ್ಯಾಲ ಕೋಲ್ಡ್ ಏನದು ಹೊತ್ತ ನೋಡ್ರಿ, ಸುಡೋದು ಕುಡ್ದಾವ. ಸುಡೋದನ್ನ ಬೋರ್ಮಿಟ ಕುಡ್ದು ಮತ್ತೆ ಅಂದ, ಮ್ಯಾಲ ಕೋಲ್ಡ್ ಏನದ ಸರ್? ಕೋಕೋ ಕೋಲಾ ಇದೆ, ಸಿಟ್ರಾ ಇದೆ, ಮಿರಿಂಡ ಇದೆ, ಥಮ್ಸಪ್ ಇದೆ. ಎಲ್ಲರೂ ಕೋಕೋ ಕೋಲಾ ಹಾಕ್ತಾರೆ. ಕೋಕೋ ಕೋಲಾ ಕುಡ್ದು ಸೋಪಿನ ಬಟ್ಲ ಐತಲ್ಲಿ, ಹಿಂಗೆ ಮನ್ಯಾಗಾದ್ರೆ ಈ ಸೀಸೆ ಪುಗ್ಸೆಟ್ಟೆ ಹಿಂಗೆ ತೊಗೊಂಡು ಹಂಗಾಗಿ ಹಾಕ್ಕೊಂಡು, ಈ ಕೆಂಪು ಮಂಗ್ಯಗಳು ಭಾರಿ ಬೀಜ ಹಿಡಿದಿರ್ತಾವಲ್ಲ ಗಂಟಲ, ಹಂಗೆ ಸೊಂಡಾಗ ಹಿಂಗೆ ಹಿಡ್ಕೊಂಡು ಹಿಂಗೆ ಒಪ್ಪಾರಿ ಮಾಡ್ಕೊಂಡು ಹೊಂಟಿದ್ವಿ. ಹೋಗೋದ್ರಾಗ ಒಂದು ಸಪ್ಲೈಯರ್ ಬಂದು ಒಂದು ಬಿಲ್ ಕೊಟ್ಟು 3,500 ರೂಪಾಯಿ. ಏನ್ರಿ, 3,500 ರೂಪಾಯಿ ಬಿಲ್ ಕೊಟ್ಟ. ಯಾವಾಗಿಂದ ಕೊಟ್ಟು ಕೂಡ ಮಗನ ಕುಟ್ಲಲ್ಲಿ ಕಪಾಳಕ್ಕಂದವು. ಯಾಕ್ರಿ ಸರ್ ನಾವು? ಮಗನ ಬೋರ್ಡ್ ಏನಂತ ಹಾಕಿದಿ? ಯಾರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ತಗೊಂಡು ಬೋರ್ಡ್ ಹಾಕಿ ಮಗನ ಬಿಲ್ ತಂದು ಕೊಡ್ತೀನಿ ನಮಗೆ. ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಅಂದವು. ನೀವು ತಪ್ಪು ತಿಳ್ಕೊಂಡ್ರಿ, ಇದು ನೀವು ತಿಂದಿದ್ದ ಬಿಲ್ ಅಲ್ಲ, ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ದ ಬಿಲ್ ಇದು. ಏನ್ರಿ, ಹಿಂದೆ ನಿಮ್ಮ ಮುತ್ತೆಗಳು ತಿಂದು ಹೋಗಿದ್ದ ಬಿಲ್ ಅದ. ಈ ಮೊಮ್ಮಕ್ಕಳು ಬಂದ್ರಿ ತೀರ್ಸೋರ್ ಮಕ್ಕಳು ಅನ್ನತಾವ. ಹಂಗ ನೀವು ಮಾಡಿದ ಕರ್ಮ ಏನದಾವಲ್ಲ, ನಾವು ಹಿಂದಿನ ಜನ್ಮದಾಗ ಮಾಡಿದ ಕರ್ಮ. ನಾ ಮೊನ್ನೆ ಒಂದು ಮಾತು ಹೇಳಿನಿಲ್ಲ, ಕಲಬುರಗಿ ಶರಣ ಬಸಪ್ಪಂದ ಹುಟ್ಟಬೇಕಾಗಿದ್ದು ಮಡಿಯಮ್ಮನ ಹೊಟ್ಟ್ಯಾಗ, ಆದ್ರೆ ಹುಟ್ಟಲಿಲ್ಲ. ಯಾಕ? ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳಾಗಲಿಲ್ಲ, ಅವಳ ನೆಗಣಿ ಹೊಟ್ಟೆಗಿಂದ ಹುಟ್ಟಿ ಬಂದ ಶರಣ ಬಸಪ್ಪ. ಏನ್ರಿ, ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿದಕ್ಕಾಗಿ
ಇದು ಪ್ರಾರಬ್ಧದ ಕರ್ಮ ಹತ್ಕೊಂಡ್ರೆ ಹೆಂಗಿರ್ತದೆ ಹತ್ಕೊಂಡು ಕೇಳಿದ್ರ, ನಾವು ಏನು ಹಿಂದಿನ ಜನ್ಮದೊಳಗೆ ಏನು ಕರ್ಮಗಳು ಮಾಡಿರ್ತೀವೋ, ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿರ್ತೀವೋ, ನಾವು ಏನು ಮಾಡಿರ್ತೀವಲ್ಲ ಆ ಎಲ್ಲವೂ ಕೂಡ ಲೆಕ್ಕ ಹಾಕಿ ನಮ್ಮ ಹಣಿ ಮ್ಯಾಗ ಏನ್ರಿ ಬ್ರಹ್ಮ ಬರೆದು ಕಳಿಸಿರ್ತಾನ. ತಿಳಿ 8ನೇ ವರ್ಷಕ್ಕೆ ಇದಕ್ಕ ಬ್ರಹ್ಮಲಿಖಿತ ಹತ್ಕೊಂಡಂತಾರ. ಶಾಸ್ತ್ರದೊಳಗ ಪ್ರಾರಬ್ಧದ ಕರ್ಮ ಹತ್ಕೊಂಡಂತಾರ. ಅಂದ್ರೆ ಹಿಂದಿನ ಕರ್ಮ, ನಾವು ಹಿಂದಿನ ಜನ್ಮದ ಮಾಡಿದ ಕರ್ಮ ಈ ಜನ್ಮದೊಳಗೆ ಅದು ಮುಂದೆ ಹೋಗ್ಬೇಕು ಹತ್ಕೊಂಡಂತಾರೆ ಹೊರತಾಗಿ ಬೇರೆ ಯಾರು ಉಣ್ಣಕ್ಕೆಂದ ಆಗಂಗಿಲ್ಲ. ನೀ ಮಾಡಿದ ಪಾಪ ಏನ್ರಿ, ನೀ ಮಾಡಿರ್ತಕ್ಕಂಥ ಪಾಪ ನಿನ್ನ ಮಕ್ಕಳು ಮಾಡಕ್ ಆಗಂಗಿಲ್ಲ. ನೀ ಮಾಡಿರ್ತಕ್ಕಂಥ ಕರ್ಮ ನಿಮ್ಮ ಮುತ್ಯಾಗಿಂದ ಕಳಿಲಿಕ್ಕಿಂದ ಆಗಂಗಿಲ್ಲ. ಯಾರು ಕರ್ಮ ಮಾಡಿರ್ತೀವಿ, ಯಾರು ಪಾಪ ಮಾಡಿರ್ತೀವಿ, ಆ ಪಾಪದ ಕರ್ಮ ಅಂತಕ್ಕಂಥದನ್ನ ಅದನ್ನ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ ಬರಂಗಿಲ್ಲ ತಂದು ಸಿದ್ಧಾರೂಢರು ಅಂದ್ರೆ ಶಾಸ್ತ್ರ ಹೇಳಕತ್ತಾರ. ಏನ್ ಹೇಳಕತ್ತಾರ, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಂದು ಸಿದ್ಧಾರೂಢರು ಚಂದ ಪ್ರವಚನ ಮಾಡಕತ್ತಾರ. 4,000 ಜನರು ಎದುರಿಗೆ ಅದಾರ. ಯಾವಾಗ ನಿಂಗೆಲ್ಲ ಪ್ರವಚನ ಮಾಡುವಂತ ಪ್ರಸಂಗದ ಒಳಗ ಅವಾಗ ಒಬ್ಬ ಎದ್ದು ನಿತ್ತ ಇರ್ತಾವ ನೋಡ್ರಿ. ಊರ್ ಇರ್ತಾವಲ್ಲ ಒಂದೊಂದು ತೀಡ್ ಪಂಡಿತರ ತಂದು, ಈ ಕಡೆ ಶಾಣೆನೂ ಅಲ್ಲ, ಈ ಕಡೆ ಅತಿ ದಾಡ್ಡನೂ ಅಲ್ಲ. ಒಂದೊಂದು ಇರ್ತಾವ ದೀಡ್ ಪಂಡಿತರ ತಂದು ಮಧ್ಯಂತರದೊಳಗೆ. ಚಲೋ ಶಾಣೆ ಇದ್ದವ್ರಿಗೆ ನಾವು ಏನ್ರಿ ಹೇಳ್ಬೋದು, ಅತಿ ದಾಡ್ಡ ಇದ್ದಿದ್ದಕ್ಕೂ ಏನ್ರಿ ಹೇಳ್ಬೋದು. ಈ ನಡಬರ್ಕ್ ಇರ್ತಾವ ಅದ್ಯಾಕ ಅತಾವ ಏನ್ರಿ. ಅತಿ ಶಾಣೆ ಇದ್ದವ್ರು ತಿಳ್ಕೊತಾರ, ಅತಿ ದಾಡ್ಡ ಇದ್ದವ್ರನ್ನೂ ತಿಳ್ಕೊತಾರ. ಈ ನಡಬರ್ಕೇನು ಇರ್ತಾವ ನೋಡ್ರಿ ಇವು ಅರ್ಧಂಬರ್ಧ, ಅವಕ್ಕೆ ಹೇಳಕ್ ಆಗಂಗಿಲ್ಲ. ಅಂಥದ್ದೊಂದು ಇತ್ತು ಅಲ್ಲಿ ಸಿದ್ಧಾರೂಢರ ಪ್ರವಚನದಾಗ. ಅಂಥದ್ದೊಂದು ಎದ್ದು ನಿತ್ತು, ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಅವನ ಕಣ್ಣು ನೋಡ್ಲಕತ್ತು. ಏನ್ರಿ 4,000 ಜನ ಅದಾರ, ಎಲ್ಲರ ಅವನ ಕಣ್ಣು ನೋಡ್ಲಕತ್ತು. ಏನಪ್ಪಾ ಅಂದ. ಏನಿಲ್ರಿ, ಒಂದು ಪ್ರಶ್ನೆ ಕೇಳ್ಬೇಕಾಗದ ಅಂದ. ಏನ್ ಕೇಳ್ತಿದ್ರಿ ಕೇಳಪ್ಪ ಅಂದ್ರೆ ಸಿದ್ಧಾರೂಢ. ಏನ್ ಕೇಳ್ತಿದ್ ಕೇಳು. ಏನಿಲ್ರಿ, ನೀವು ಹೇಳಕತ್ತಿದ್ರಲ್ಲ, ಯಾರು ಏನು ದುಡಿದಿರ್ತಾರ, ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಗೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ನೋಡ್ರಿ ಸಿದ್ಧಾರೂಢ ಕೇಳ್ತಾರ, ಪಾಪಿಗಳಂದ್ರೆ ಎಂಥವ್ರು ಅಂತೀರಿ ನೀವು? ಅವ್ರು ಏನು ಸಿದ್ಧಾರೂಢ ಏನಂದಾರ, ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಕರ್ಮ ಮಾಡ್ತೀವಿ ಈ ಜನ್ಮದೊಳಗಿಂದ ಅವರೇ ಉಂಡು ಹೋಗ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಾಕ ಬರಂಗಿಲ್ಲ ತಂದು ಸಿದ್ಧಾರೂಢ ಹೇಳಿದ್ರ. ಇವ ಏನಂತಾನ, ಏನಂತಾನ್ರಿ, ನೀವೇನು ಹೇಳಿದ್ರಿ, ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳೆ, ಇದು ನಾ ದುಡಿದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ತಗೊಂಡು ಕೇಳಿದಾಗ ಕೂಡಿದ ಮಂದಿ ಎಲ್ಲ ಬಾಯಿ ಬಂದಂಗೆ ಬೈಲಕತ್ರ ಅವನಿಗೆ. ಹುಚ್ಚುಕೊಟ್ಟಿ ಬುದ್ಧಿ ಎಲ್ಲಿಟ್ಟಿದ್ದೀನಿ, ಏನ್ ಕೇಳಕತ್ತೀನಿ ಪ್ರಶ್ನೆ? ಅದು ಸಿದ್ಧಾರೂಢರಿಗೆ ಅಂತ ಕೇಳತಕ್ಕಂಥ ಪ್ರಶ್ನೆ. ನಾವ್ಯಾಕೆ ಬುದ್ಧಿಗಿದ್ದಿ ಎಲ್ಲಿಟ್ಟಿದ್ದೀನಿ ಅಂತ ತಗೊಂಡು ಎಲ್ಲ ಮಂದಿ ಬೈಲಕತ್ತ. ಅವ ಅಂದ, ನಾಯನ ಕೆಟ್ಟದ ತಪ್ಪು ಕೇಳಿನಿ ಅಂದ. ಅವರೇ ಹೇಳಿರ್ಲಿ ಸಿದ್ಧಾರೂಢರು, ಯಾರು ಏನ್ ಮಾಡಿರ್ತೀರಿ ಆ ಮಾಡಿರ್ತಕ್ಕಂಥ ಫಲ ಅವರೇ ಉಣ್ಬೇಕ ತಗೊಂಡು ಹೇಳಿರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ದುಡಿದಿದ ಫಲವನ್ನ ನಾನೇ ಉಣ್ಬೇಕ, ಉಣ್ಣಾಕ ಬರ್ತದೆ ಅಂತ ಕೇಳಕತ್ತೀನಿ ಅಂದ. ಎಲ್ಲ ಮಂದಿ ಸಿದ್ಧಾರೂಢ ಎಲ್ಲ ಜನ ಗಬ 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 ಬಾಯಿ ಮಾಡ್ಲಕತ್ ಕೂಡ ಸಿದ್ಧಾರೂಢ, ಅಪ್ಪ ಎಲ್ಲರೂ ಶಾಂತ ಆಗಿರಪ್ಪ, ಶಾಂತ ಆಗಿರತ್ತೆ ತಗೊಂಡ. ಯಾವಾಗಿಂದ ಶಾಂತ ಆಗಿರತ್ತೆ ತಗೊಂಡಂದಾಗ, ತಮ್ಮ ಇನ್ನೊಮ್ಮೆ ಅಂದ ಕೇಳಪ್ಪ ಪ್ರಶ್ನೆ ಅಂದ ಸಿದ್ಧಾರೂಢ. ಇನ್ನೊಮ್ಮೆ ಕೇಳು. ಒಂಥರ ಹೊಂಬಿದ್ದಂಗಿತ್ರಿ. ಏನಿಲ್ರಿ, ಇನ್ನಾಗ ನೀವು ಹೇಳಕತ್ತಿದ್ರಿಲ್ಲ, ಯಾರು ಏನ್ ದುಡ್ದಾರ, ಯಾರು ಏನು ಮಾಡ್ಯಾರ ಆ ದುಡಿದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಗೊಂಡು ಹೇಳಿರಲ್ಲ, ಅದಕ್ಕೆ ಇದು 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢರು ನಕ್ಕೋಂತಾರ, ಬರ್ತದಪ್ಪ ಅಂದ್ರ ಸಿದ್ಧಾರೂಢ ಬರ್ತದ. ಆದ್ರ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾರ. ಅವ್ನು ತಿಳಿಯಂಗೆ ಉತ್ತರ ಕೊಡ್ಬೇಕಲ್ಲ, ಹೌದಲ್ರಿ? ಅವನಿಗೆ ತಿಳಿಲಾರ್ದಂಗೆ ಉತ್ತರ ಕೊಟ್ಟರೆ ತಿಳಿಯಂಗಿಲ್ಲ. ಅವನಿಗೆ ತಿಳಿಯಂಗೆ ಉತ್ತರ ಕೊಡ್ಬೇಕಲ್ಲ. ಬರ್ತದಪ್ಪ ಅಂದ್ರ ಹ್ಯಾಂಗ್ರಿ ಅನ್ನತ್ತ ಬರ್ತದ. ನಿನ್ನ ಮಗಳನ್ನ ನಿನಗೆ ಉಣ್ಣಾಕ ಬರ್ತದ. ಆದ್ರ ಬೆಳಿಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ಸಾಯಂಕಾಲ ಊಟ ಮಾಡ್ತೆ ಏನ್ರಿ? ಕೇಳ್ರಿ, ಸಿದ್ಧಾರೂಢರಿಗೆ ಅಂತಾರ ಲಕ್ಷ ಕೊಡ್ರಿ. ಅವ್ರು ಎಲ್ಲ ಕಡೆ ಇರೋವ್ರೆ ಐತ್ರೆ, ಅದು ನೀವೇ ಕಲಿಸಿದ ಗುಣ. ಅದು ನಿಮ್ಮ ಮಕ್ಕಳೆಲ್ಲ ಅವ್ರು ಏನ್ರಿ?
ಅದಕ್ಕಾಗಿ ನಿಮ್ಗೆ ಧರ್ಮವಂತರಾಗ್ರಿ, ನೀವು ಒಳ್ಳೆಯವರಾಗ್ರಿ. ತಂದೆ ತಾಯಿ ಒಳ್ಳೆಯವರಾದ್ರಿ ತಿಳ್ಕೊಂಡ್ರೆ ಒಳ್ಳೆ ಮಕ್ಕಳಂದ ಇರ್ತಾವ ತಿಳ್ಕೊಂಡು ನಿಮ್ಗೆ ಹೇಳೋದು ಎದಕ್ಕೆ ತಿಳ್ಕೊಂಡ್ರೆ ಇಂಥದಕ್ಕೆ. ಇವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು ತಿಳ್ಕೊಂಡ್ರೆ ಇದು ಒಳ್ಳೇದ್ರ ಅಂತ ರೀತಿಯಿಂದ ಬೆಳೀತಿತ್ತು. ಹೌದಾ ಇಲ್ಲ? ಅವೇನು ಕೆಟ್ಟದ್ದು ಬಂದಿಲ್ಲವ, ಪಾಪ ಮಲ್ಲಯ್ಯನ ತೊಗೊಂಡು ಬಂದ. ಕೇಳ್ರಿ, ಯಾವಾಗಿಂದ ಸಿದ್ಧಾರೂಢ ಅಂತಾರ, ಸಿದ್ಧಾರೂಢರಿಗೆ ಅಂತಾನ ಅಲ್ರಿ. ನೀವೇ ಹೇಳಿದ್ರಲ್ಲ, ಯಾರು ಏನು ದುಡಿದಿರ್ತಾರ ಆ ದುಡಿದ ಫಲ ಅವರೇ ಉಣ್ಬೇಕಂತ ತಗೊಂಡು ಹೇಳಿದ್ರಲ್ಲ, ಅದಕ್ಕೆ ಇದು 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡಿದಿರ್ತಕ್ಕಂಥ ಫಲ ಅದ, ನನ್ನ ಮಗಳು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢ ನಕ್ಕೊಂತಂತಾರ ಬರ್ತದಪ್ಪ ಅಂದ. ಆದ್ರೆ ಬೆಳಿಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡ್ತೆ, ಉಂಡು ಮಲ್ಕೋತೆ, ಬೆಳಿಗ್ಗೆ ಏಳತ್ತೆ, ಎದ್ದಿದಕ್ಕೆ ಹೋಗಿ ಅದು ಮಾಡ್ತೆ. ಯಾರು ಮಾಡಿದ ಫಲ ಅದು? ನೀ ಮಾಡಿದ ಫಲನೆಲ್ಲ. ನೀ ಮಾಡಿದ ಹೇಸಿಗೆ ನಿನ್ನ ತಿಲ್ಲಕ್ಕೆ ಬರ್ತಿದ್ರ ನಿನ್ನ ಮಗಳ ನಿನಗೆ ಉಣ್ಣಾಕ್ ಬರ್ತದೆ ಹೋಗಂದ್ರ ಸಿದ್ಧಾರೂಢ. ಏನ್ರಿ, ನೀ ಮಾಡಿದ ಹೇಸಿಗೆ ನಿನ್ನ ತಿಲ್ಲಕ್ಕೆ ಬರ್ತಿತ್ತಂದ್ರ ನಿನ್ನ ಮಗಳ ನಿನಗೆ ಉಣ್ಣಾಕ್ ಬರ್ತದ. ಅದು ನೀ ಮಾಡಿದ್ಯಲ್ಲ ಮತ್ತ ಫಲ. ಪಾಪಿಗಳಲ್ರಿ ಇವರು. ಪಾಪಿಗಳಂದ್ರೆ ನಾವು ಯಾರಿಗಂತೀವಿ ಅಲ್ರಿ? ಸ್ವತಃ ತನ್ನ ಮಗಳೇ ಅದಾಳ, ಹೌದಲ್ಲ? ಮಗಳನ್ನೇ ಉಣ್ಬೇಕತ್ಕೊಂಡ ಭಾವನೆ ಇಟ್ಕೊಂಡಂದಾಗ ಮತ್ತೆ ಇವನಿಗಿಂತ ಪಾಪಿ ಜಗತ್ತಿನೊಳಗೆ ದೊಡ್ಡವ್ರು ಯಾರು? ಇಲ್ಲಿ ರಾಜನಾಗ್ಯಂದ ಏನ್ರಿ, ಪ್ರಜೆಗಳಿಗೆಲ್ಲ ತಂದೆಯಾಗಿರ್ತಕ್ಕಂಥವ ಇವತ್ತಿಲ್ಲಿ ಯಾವ ಮಹಾದೇವಿ ಮೇಲಂದ ಮನಸ್ಸು ಮಾಡ್ಯಾನಲ್ಲ, ಮಹಾದೇವಿ ಮೇಲಂದ ಮನಸ್ಸು ಮಾಡಿ ಇವಳನ್ನ ನಾನು ಮದುವೆ ಅಂತಕ್ಕಂಥ ಆಗುದೇ ಆದ್ರ ಅವಳನ್ನೇ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡಂದು ಕೆಟ್ಟ ಮನಸ್ಸು ಅಂತಕ್ಕಂಥದನ್ನ ಮಹಾದೇವಿ ಮೇಲೆ ಮಾಡ್ಯಾನ ತಂದಾಗ ಮಂತ್ರಿ ತಿಳಿಸಿ ಹೇಳಕತ್ತಾನೆ, ಪ್ರಭು ಇದು ಒಳ್ಳೇದಲ್ಲ. ಯಾವಾಗಿಂದ ಕೌಶಿಕ ಮಹಾರಾಜ ಅಂತಾನೆ, ಇಲ್ಲಿಲ್ಲ ನಾನು ಏನ್ ಹೇಳ್ತೀನಿ ಅದೇ ನಡಿಬೇಕು. ನೀನು ಹೋಗ್ಯದ ಅವ್ರ ಮನೆ ಒಳಗಿಂದ ಒಪ್ಪಿಸ್ಕೊಂಡು ಬಾ, ನಾನು ಮದುವೆ ಅಂತಕ್ಕಂಥ ಆಗುದೇ ಆದ್ರೆ ಅವಳನ್ನೇ ನಾ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡಂದು ಯಾವಾಗಿಂದ ರಾಜ ಹೇಳಿದಾಗ ಆಯ್ತು ಬಿಡು, ನನಗೇನು ಮಾಡ್ತೀನಿ ಏನ್ರಿ, ನಿನ್ನ ಪಾಪ, ನಿನ್ನ ಕರ್ಮ, ನಿನ್ನ ಸೂಕ್ತ. ನಾನು ನಿನ್ನ ಕೈ ಕೆಳಗಿಂದ ಕೆಲಸ ಮಾಡ್ತಕ್ಕಂಥವ, ನೀ ಹೇಳಿದ್ದ ನಾ ಮಾಡ್ಬೇಕಾಕದೆ, ಆಯ್ತು ಬಿಡುವತ್ತುಕೊಂಡಂದ. ಯಾವಾಗಿಂದ ಆಯ್ತು ಬಿಡುವತ್ತಂದ ಮಂತ್ರಿ ಒಂದು 8-10 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಕೈಯಾಗಿಂದ ಹೂವ, ಹಣ್ಣ, ಹಾರ ಎಲ್ಲವನ್ನು ಕೂಡ ಹಿಡ್ಕೊಂಡು ಎಲ್ಲಿಗೆ ಬರ್ತಾನ? ನಿರ್ಮಲ ಶೆಟ್ಟಿ ಮನೆತನಕ್ಕೆಂದ ಬಂದ. ಒಳಗ ತಾಯಿ ಮಹಾದೇವಮ್ಮ ಲಿಂಗ ಪೂಜೆ ಮಾಡ್ಕೋತಿದ್ಲು. ಯಾವಾಗಿಂದ ಮಹಾದೇವಿ ಲಿಂಗ ಪೂಜೆ ಮಾಡ್ಕೋತಿದ್ಲು, ಹಿಂಗೆ ಲಿಂಗ ಪೂಜೆ ಅಂತಕ್ಕಂಥ ಮಾಡುವಂತ ಪ್ರಸಂಗದ ಒಳಗ ಈ ಕಡೆಯಿಂದ ಹೊರಗಿಂದ ಮಂತ್ರಿ 8-10 ಜನ ಹೆಣ್ಮಕ್ಳ ಕರ್ಕೊಂಡು ಹೂವ, ಹಣ್ಣು ಅಂತಕ್ಕಂಥ ಎಲ್ಲ ತಗೊಂಡು ಬಂದ. ಅವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಂದ ಗಾಬರಿ ಆದ್ರು. ಯಪ್ಪ, ಇದೇನಿದು ಆಶ್ಚರ್ಯ, ನಮ್ಮಂತ ಬಡವರ ಮನೆಗಿಂದ ಮಂತ್ರಿಗಳು ತಾವು ಬಂದಿರಲ್ಲ. ಅವಾಗಿಂದ ಮಂತ್ರಿಗಂತಾನೆ ಏನ್ರಿ, ಮಂತ್ರಿಗಂದ ನಿರ್ಮಲ ಶೆಟ್ಟಿ ಅಂತಾನೆ, ಇದೇನಿದು ನನ್ನ ಮನೆತನಕ್ಕಿಂದ ಭಾಗ್ಯಲಕ್ಷ್ಮಿ ಬಂದಟ್ಟಂತ ಖುಷಿ ಆಯ್ತು ನನಗೆ. ನನ್ನಂತ ಬಡವರ ಮನೆಗಿಂದ ಬಂದಿರಲ್ಲ ತಗೊಂಡು ಆನಂದ ಪಡಕತ್ತಾರೆ. ಯಾರು? ಸುಮತಿ ಮತ್ತು ನಿರ್ಮಲ ಶೆಟ್ಟಿ. ನೋಡಿ ಹೆಸರೇ ಎಷ್ಟು ಚಂದ ಅದಾವ ಅವರು. ನಿರ್ಮಲ ಶೆಟ್ಟಿ ಅಂದ್ರ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸ, ಸುಮತಿ ಒಳ್ಳೆ ಮತಿ ಇರ್ತಕ್ಕಂಥವ್ರು. ಯಾವಾಗ ನಮ್ಮ ಮನೆತನಕ್ಕೆ ಅಂದ ಲಕ್ಷ್ಮಿ ಬಂದಂಗ ಬಂದಿರಲಪ್ಪ, ಇದೇನಿದು ಆಶ್ಚರ್ಯ ಎತ್ತುಕೊಂಡಂದಾಗ ಅವಾಗಂದ ಮಂತ್ರಿ ಅಂತಾನೆ, ನಿರ್ಮಲ ಶೆಟ್ರ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನೆತನಕ್ಕೆ ಅಂದ ಭಾಗ್ಯ ಲಕ್ಷ್ಮಿನೇ ಬರ್ತಾಳ. ನೀವು ಮನಸ್ಸು ಮಾಡಿದ್ರ ನಿಮ್ಮ ಮನೆತನಕ್ಕೆ ಅಂದ ಭಾಗ್ಯದ ಲಕ್ಷ್ಮಿನೇ ಬರ್ತಾಳೆ. ಅವಾಗಿಂದ ನಿರ್ಮಲ ಶೆಟ್ಟಿ ಸುಮತಿಯರಂತಾರೆ, ನಾವೇನು ಮನಸ್ಸು ಮಾಡೋದು, ಬಡವ್ರು ನಾವು ಎದಕ್ಕಿಂದ ಮನಸ್ಸು ಮಾಡಿದ್ರೆ ನಮ್ಮ ಮನೆಗಿಂದ ಭಾಗ್ಯದ ಲಕ್ಷ್ಮಿ ಎದಕ್ಕೆ ಬರ್ತಾಳ ತಗೊಂಡು. ಯಾವಾಗಿಂದ ಈರ್ವರ್ ಕೂಡ ಕೇಳುವಾಗ ಅವಾಗಿಂದ ಮಂತ್ರಿ ಅಂತಾನೆ, ನಿರ್ಮಲ ಶೆಟ್ಟಿ ನಿನ್ನ ಮಗಳನ್ನ, ನಿನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಮೇಲೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಮನಸ್ಸು ಮಾಡಾನೆ, ಅವನ ಜೀವನದೊಳಗಿಂದ ಮದುವೆ ಅಂತಕ್ಕಂಥ ಆಗುದೇ ಆದ್ರ ಅದು ನಿನ್ನ ಮಗಳನ್ನೇ ಮದುವೆ ಮಾಡ್ಕೋತೀನಿ ಎತ್ತುಕೊಂಡಂದಾನ. ಮತ್ತೆ ರಾಜನೇ ನಿನ್ನ ಮಗಳಿಗೆ ಅಂದ ಮದುವೆ ಮಾಡ್ಕೊಂಡ ಬಳಕ ನಿನ್ನ ಮನೆತನಕ್ಕೆ ಲಕ್ಷ್ಮಿಗೆ ಏನು ಕೊರತೆ ಬೀಳ್ತದ? ಕೌಶಿಕ ಮಹಾರಾಜನ ಮೇಲಿಂದ ವಜ್ರ ವೈಡೂರ್ಯಗಳಿಗಿಂದ ಕಮ್ಮಿ ಇಲ್ಲ, ಮುತ್ತು ರತ್ನಗಳಿಗಿಂದ ಕಮ್ಮಿ ಇಲ್ಲ ಏನ್ರಿ, ವಜ್ರ ವೈಡೂರ್ಯಗಳಿಗಿಂದ ಕಮ್ಮಿ ಇಲ್ಲ, ಆಸ್ತಿ ಪಾಸ್ತಿಗಿಂದ ಕಮ್ಮಿ ಇಲ್ಲ. ಅಂತ ಕೌಶಿಕ ಮಹಾರಾಜನೇ ನಿನ್ನ ಅಳಿಯನಾದ ಬಳಕ ನಿನ್ನ ಮನೆತನಕ್ಕೆ ಯಾವ ಸಂಪತ್ತಿಗೆ ಕೊರತೆ ಬೀಳುತ್ತದೆ? ಯಾವಾಗ ತಂದೆ ಆಗಿರ್ತಕ್ಕ ನಿರ್ಮಲ ಶೆಟ್ಟಿ ಅಂತಾನೆ, ಮಹಾಮಂತ್ರಿಗಳೇ ನನ್ನ ಮಗಳನ್ನ ರಾಜನಿಗೆ ಕೊಡಕ್ಕೆಂದ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನಾವು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು.
ರಾಜನಾಗಿರ್ತಕ್ಕಂಥವ ಒಬ್ಬ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ. ಅವನು ಕೊರಳಾಗಿಂದ ಲಿಂಗ ಇಲ್ಲ, ಅವನು ಕೊರಳಾಗಿಂದ ರುದ್ರಾಕ್ಷಿ ಇಲ್ಲ, ಅವನ ಹಣಿ ಮೇಲಿಂದ ವಿಭೂತಿ ಇಲ್ಲ. ಅಂತ ಯಾವ ಭವಿ ಆಗಿರ್ತಕ್ಕಂಥ ಕೌಶಿಕನಿಗೆ ನನ್ನ ಮಗಳನ್ನ ನಾನು ಮಾಡಿಕೊಡಂಗಿಲ್ಲ, ನನ್ನ ಮಗಳನ್ನ ನಾನು ಕೊಡಂಗಿಲ್ಲ ತಿಳ್ಕೊಂಡು ಯಾವಾಗ ನಿರ್ಮಲ ಶೆಟ್ಟಿಗೆ ಅಂತ ಹೇಳಿದಾಗ ಅವಾಗಿಂದ ಮಂತ್ರಿ ಅಂತಾನೆ, ಹುತ್ತು ನಿರ್ಮಲ ಶೆಟ್ಟಿ, ಯಾಕೆ ಒಳ್ಳಾಗ ಲಿಂಗ, ಯಾ ವಿಭೂತಿ ತೋಣಿ ಏನು ಮಾಡ. ರಾಜ ಅದಾನೆ ಅಗರ್ಭ ಶ್ರೀಮಂತನಾಗಿರ್ತಕ್ಕಂಥ ರಾಜ. ನಿನ್ನ ಮಗಳನ್ನ ಅವನಿಗೆ ಕೊಟ್ರ ನಿನ್ನ ಮಗಳದ ಏನ್ರಿ ಸಾಕಷ್ಟು ಸುಖದೊಳಗೆ ಇರ್ತಾಳೆ. ಅವಳಿಗೆ ಯಾವ ಸಿರಿ ಸಂಪತ್ತು ಯಾವುದಕ್ಕೂ ಕೂಡ ಕೊರತೆ ಬೀಳಂಗಿಲ್ಲ. ಮತ್ತೆ ಹೆಚ್ಚಿಗಾಗಿ ತಂದು ನಿನ್ನ ಮನೆಗೆ ಸುರುತ್ತಾಳೆ. ಅಟ್ಟು ಸಂಪತ್ತಿರ್ತಕ್ಕಂಥ ರಾಜನಿಗೆ ನಿನ್ನ ಮಗಳು ಕೊಡಂಗಿಲ್ಲ ತಗೊಂಡದ್ದು ಒಣ ಕೊಳ್ಳಾಗಿರ್ತಕ್ಕಂಥ ಲಿಂಗ ಅದ ರುದ್ರಾಕ್ಷಿ ಹಣಿಮೆಗಿರ್ತಕ್ಕಂಥ ವಿಭೂತಿ ಕೇಳಕತ್ತಿದೆಯಲ್ಲ, ನೀ ಹುಚ್ಚದಿದೆ. ನೀನು ಸುಮ್ಮನೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಏನ್ರಿ, ನಿನ್ನ ಮಗಳನ್ನು ಕೊಟ್ಟಂದ ಮದುವೆ ಮಾಡು. ನಿನ್ನ ಮಗಳಂದ ಸಂಪತ್ತಿನ ಮನೆತನಕ್ಕಿಂದ ಹೋಗ್ಕಾಳ. ನಿರ್ಮಲ ಶೆಟ್ಟಿ ಅಂತಾನೆ, ನಾವು ಭವಿಗಳಿಗೆ ನಾವು ಹೆಣ್ಣು ಕೊಡಂಗಿಲ್ಲ. ಅಲ್ಲ, ನಿನ್ನ ಮಗಳಿಗೆರೆ ಕೇಳು, ಮೊದಲು ನಿನ್ನ ಮಗಳಿಗೆರೆ ಕೇಳತ್ತುಕೊಂಡು ಒತ್ತಾಯ ಮಾಡಾಗ ಹೋಗಿ ನಿರ್ಮಲ ಶೆಟ್ಟಿ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಮಾದೇವಮ್ಮಗೆ ಕರ್ಕೊಂಡು ಬಂದ. ಮದವಿ ಇಲ್ಲಿ ಮಂತ್ರಿಗಳು ಏನಂತಾರ ನೋಡು, ಏನಂತಾರಪ್ಪ. ಯಾವಾಗ ನಾವು ಮಂತ್ರಿ ಅಂತಾನೆ, ಮಾದೇವಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮೇಲಿಂದ ಮನಸ್ಸು ಮಾಡ್ಯಾನೆ. ಅವನು ಮದುವೆ ಅಂತಕ್ಕಂಥ ಮಾಡ್ಕೋಬೇಕಾದ್ರ ಅದು ನಿನ್ನನ್ನೇ ಮದುವೆ ಮಾಡ್ಕೋತೀರಿ ಎತ್ಕೊಂಡು ಹಠ ತೊಟ್ಟನವ, ಅದಕ್ಕೆ ನೀನು ಮದುವೆ ಮಾಡ್ಕೋಬೇಕಂತಕೊಂಡಂದಾಗ ಅವಾಗ ಮಹಾದೇವಿ ಯಾಕಂತಾಳೆ, ಏನ್ರಿ ತಂದಿಗೆ ಅಂತಾಳ, ಮಂತ್ರಿಗೆ ಅಂತಾಳ, ಅಪ್ಪಾಜಿ ನಾ ಎಷ್ಟು ಮದುವೆರಿ ಆಗಲಿ ಅನ್ಲಕ್ಕೆ. ನೋಡ್ರಿ, ನಾ ಎಷ್ಟು ಮದುವೆರಿ ಆಗ್ಲಿ ನನ್ನ ಮದುವೆ ಆಗಿ ಹೋಗ್ಬಿಟ್ಟದ. ತಂದಿನ ಗಾಬರಿ ಅದ. ಮಹಾದೇವಿ ನಿನ್ನ ಮದುವೆ ಯಾವಾಗ ಆಗ್ಯದ ಅಂದ. ಯಾರು ನಿನ್ನ ಗಂಡ, ಯಾರು ನಿನ್ನ ಮದುವೆ ಮಾಡ್ಕೊಂಡಿದಿ? ನೋಡ್ರಿ, ಮಹಾದೇವಿಗಿಂದ ಪ್ರಶ್ನೆ ಕೇಳ್ತಾರೆ, ಯಾರು ನಿನ್ನ ಗಂಡ, ನಿನ್ನ ಯಾರು ನನ್ನ ಮದುವೆ ಮಾಡ್ಕೊಂಡಿದೆ ಎತ್ತುಕೊಂಡಂದಾಗ ಅವಾಗಿಂದ ಮಹಾದೇವಮ್ಮ ಹೇಳ್ತಾಳೆ, ನನ್ನ ಗಂಡ ಎಂತ ಮಾತುಕೊಂಡು ಕೇಳಿದ್ರ ನಾ ಮೊನ್ನೆ ಹೇಳದ್ ನೋಡ್ರಿ, ರೂಹ್ ಇಲ್ಲದ, ಕೇಡಿಲ್ಲದ, ಏನ್ರಿ ಸಾವಿಲ್ಲದ ಚಲುವಂಗ ಅನ್ನೋಲ್ಲಿದನವ್ವ. ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳ ಮಹಾದೇವಿ. ನನಗ ಸಾಕ್ಷಾತ್ ಪರಮಾತ್ಮನೇ ನನ್ನ ಗಂಡನಾಗ್ಯಾನೆ, ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡನಾಗ್ಯಾನೆ. ಹೆಂಗ ಗಂಡ ಅಕ್ಕನ ತಗೊಂಡು ಕೇಳಿದ್ರ ಏನ್ರಿ ಶರಣರು ಒಂದು ಮಾತು ಹೇಳ್ತಾರಲ್ಲ, ಶರಣ ಸತಿ ಲಿಂಗಪತಿ. ಏನ್ರಿ ಕೊರಳಾಗಿರ್ತಕ್ಕಂಥ ಲಿಂಗನೇ ನಮ್ಮ ಗಂಡ. ಒಂದು ಸಾರಿ ಮದುವೆ ಆಗಿಬಿಟ್ಟಿರ್ತದ ನಮ್ಮ ಬಿಜಾಪುರ ಜಿಲ್ಲಾದೊಳಗ. ಏನ್ರಿ ಒಂದು ಬೇಗಳ ಬಳಸ್ತಾರ, ಗೊತ್ತ ನಿಮಗೆ? ಒಂದು ಬೇಗಳ ಬಳಸ್ತಾರಲ್ರಿ. ಏನಂತ ಬೇಗಳ ಬಳಸ್ತಾರ, ಏನಂತ ಬೈತೀವ್ರಿ? ನಮ್ಮಲ್ಲಿ ಬಿಜಾಪುರ ಜಿಲ್ಲಾದಾಗ ದೊಡ್ಡದು ಇದೊಂದು ಬೇಗಳ. ಅದು ತಮಾಷೆಗೂ ನಡೀತದ, ಒಳ್ಳೇದಕ್ಕೂ ನಡೀತದ, ಕೆಟ್ಟದಕ್ಕೂ ನಡೀತದೆ. ಹೇಗ್ರಿ, ಅವ್ರವ್ಗೆ ಕೇಳ್ತಾನಮ್ಮ, ಸಣ್ಣ ತಮ್ಮ ಎಲ್ಲರೂ ಹೊರಗೆ ಹೋಗಿರ್ತಾನ, ಏನ್ರಿ ಹಿರಿ ಮಗ ಅವ್ರ ಅವ್ ಕೇಳ್ತಾನ, ಯಾವ ಆ ಸುಳಿ ಮಗ ಎಲ್ಲಿ ಹೋಗ್ಯಾನವ? ಯಾಕ್ರಿ ಅಂತಾವಿಲ್ಲ. ಅವ್ರ ಕಾಕ ಇರ್ತಾನ, ಏನೋ ಸುಳಿಮನ ಕಾಕ, ಅವ್ನಿಗೆ ನೋಡು ಸುಳಿ ಮಗ ಅಂತ ಕಾಕ, ಸುಳಿ ಮಗನ ಮಾವ. ನೋಡು, ಇದು ಬೇಗಳ ತಿಳ್ಕೊಬೇಕ, ಏನಂತ ತಿಳ್ಕೊಬೇಕ್ರಿ? ಯಾಕೆ ಹಿಂಗಂತಾರ? ಅದು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥವ್ರಿಗೆ ಅದು ಬೇಗಳಲ್ಲದು, ಬೇಗಳಲ್ಲ. ಯಾಕೆ ತಗೊಂಡಂತ ಕೇಳಿದ್ರೆ ನಾವು 8 ಜನ ನಾವು ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಿ. ಏನ್ರಿ, ನಾವು ವೀರಶೈವ ಲಿಂಗಾಯತ ಮನೆತನದೊಳಗೆ ನಾವು ಏನು ಹುಟ್ಟಿವಲ್ಲ, ನಾವು ಹುಟ್ಟುದ ಬಳಕ 8ನೇ ವರ್ಷಕ್ಕೆ ನಮಗೆ ಏನು ಮಾಡ್ತಾರ್ರಿ? ಏನು ಮಾಡ್ತಾರ? ಲಿಂಗ ದೀಕ್ಷೆ ಮಾಡ್ತಾರಿಲ್ಲ, ಹೇಳ್ತಾರಿಲ್ಲ. ಏನ್ರಿ ಬಸವಣ್ಣವ್ರು ಹೇಳ್ತಾರ, ಕೇಳಿರಿ ಕೇಳಿರಿ ಒಂದು ವಿಚಿತ್ರವ, ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಷ್ಟಲಿಂಗ ಅಂತ ನಮಗ ಹುಡ್ತಾನ. ನಮ್ದು ಎಲ್ಲ ನಾವೇನು ಲಿಂಗಾಯತ ಮನೆತನದೊಳಗೆ ಹುಟ್ಟಿವಲ್ಲ, ನಮ್ಗೆ ಎಲ್ಲರಿಗೂ ಕೂಡ 8ನೇ ವರ್ಷಕ್ಕೆ ನಮ್ದು ಎಲ್ಲರದು ಲಗ್ನ ಹಾಕದ. ಯಾರ ಜೊತೆ ಒಳಗೆ ಲಗ್ನರಿ? ಅದು ಏನು ಕೊರಳಾಗಿಂದ ಲಿಂಗ ಐತಲ್ಲ, ಆ ಲಿಂಗನೇ ನಮ್ಮ ಗಂಡ. ಯಾರು ಕಟ್ಕೊಂಡಿವಿ ಅವರೇ ಹೆಣ್ತದ, ಗಂಡ ಹೆಣ್ಣ ಸಂಬಂಧ ಇಲ್ಲ. ಹೇಳ್ತಾರಲ್ಲ ಜೇಡ್ರ ದಾಶಿಮಾರು, ಏನ್ರಿ ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಮಲೆ ಮುಡಿ ಬಂದರೆ ಹೆಣ್ಣೆಂಬುವರು, ನಡುವೆ ಸುಳಿಯುವ ಆತ್ಮ ಹೆಣ್ಣುವಲ್ಲ ಗಂಡುವಲ್ಲ ಕಾಣ ರಾಮನಾಥಾತ. ಒಳಗಿರ್ತಕ್ಕಂಥ ಆತ್ಮಕ ಹೆಣ್ಣ ಗಂಡ ಅಂತಕ್ಕಂಥ ಇರಂಗಿಲ್ಲ. ನೋಡುವಂತ ನೋಟಕ್ಕೆಂದ ಹೆಣ್ಣದ, ನೋಡುವ ನೋಟಕ್ಕೆಂದ ಗಂಡದ ಹೊರತಾಗಿ, ಆದ್ರ ಒಳಗಿರ್ತಕ್ಕಂಥ ಆತ್ಮಕ್ಕೆಂದ ಹೆಣ್ಣ ಗಂಡ ಅನ್ನುವಂಥದ್ದು ಏನೂ ಇಲ್ಲ. ಅದಕ್ಕಾಗಿ ನನ್ನ ಶರಣರಂತಾರೆ,
ಒಂದು ಸಾರಿ ನನ್ನ ಮದುವೆ ಆಗ್ಯದ ತಿಳ್ಕೊಂಡಾಗ ಯಾರ ಜೊತೆ ಒಳಗ ಲಿಂಗದ ಜೊತೆ ಒಳಗ ಅದು ಲಿಂಗ ಜೊತೆ ಆಗತ್ತಂದ್ರ ಒಂದು ಸಾರಿ ಪರಮಾತ್ಮನ ಜೊತೆ ಒಳಗೆ ಅಂದ್ರೆ ಮದುವೆ ಆಯ್ತು ತಿಳ್ಕೊಂಡ್ರ ಯಾವಾಗ ಒಂದು ಸಾರಿ ಮದುವೆ ಆಗಿಬಿಟ್ಟಿರ್ತದ. ಒಂದು ಸಾರಿ ಮದುವೆ ಆದ ಬಳಕ ಅಂದ ಮತ್ತೊಂದು ವಯಸ್ಸಿಗೆ ಬಂದ ಬಳಕ 18 ವರ್ಷಿಗೆ ಅಂದ ಮತ್ತೆ ಮದುವೆ ಮಾಡ್ಕೋತೀವಿ ಅಂತಂದ್ರ ಒಬ್ಬ ಗಂಡ ಇರ್ಲಕ್ಕಾಗಿನೇ ಇನ್ನೊಂದು ಮಾಡ್ಕೋತೀವಿ ಅಂತಂದ್ರಿ ಅವ್ರಿಗೆ ಏನಂತಾರ್ರಿ? ಒಬ್ಬ ಗಂಡ ಇರ್ಲಕ್ಕಾಗಿನೇ ಇನ್ನೊಬ್ಬನಿಂದ ಮದುವೆ ಮಾಡ್ಕೊಳ್ಳಂತ ಹೆಣ್ಣಿಗೆ ಏನಂತಾರ? ಅದಕ್ಕಾಗಿ ನಮ್ಮ ಬಿಜಾಪುರ ಜಿಲ್ಲಾದೊಳಗ ಭಾಷೆ ಬಳಸ್ತಾರ ಏನ್ರಿ, ಸುಳಿ ಮಗ ಹತ್ತಿಕೊಂಡ್ರೆ ಬೇಗಳ ಅಲ್ಲದು. ಒಬ್ಬ ಗಂಡ ಇರ್ಲಾಕಾಗಿನೇ ಇನ್ನೊಬ್ಬನಿಂದ ಮದುವೆ ಮಾಡ್ಕೊಳತಕ್ಕಂಥ ಹೆಣ್ಣಿಗೆ ಅಂದ ಅದೇ ಭಾಷೆನ ಯಾಕೆ ಬಳಸ್ತಾರಲ್ಲ ಹಂಗ. ಅದಕ್ಕಾಗಿನೇ ಒಂದು ಸಾರಿಯಿಂದ ನನ್ನ ಮದುವೆ ಆಗಿಬಿಟ್ಟದ ಹತ್ತಿಕೊಂಡಾಗ ಅಕ್ಕ ಮಾದೇವಿ ಹೇಳ್ತಾಳೆ, ಅಪ್ಪಾಜಿ ಒಂದ್ ಸಾರಿ ನನ್ನ ಮದುವೆ ಆಗಿಬಿಟ್ಟದೆ. ಯಾವಾಗ ಆಗ್ಯದ? ಯಾರ ಜೊತೆ ಒಳಗಾಗ್ಯದ? ಅದಕ್ಕಾಗಿನೇ ಮಾದೇವಿ ಅಕ್ಕ ಹೇಳ್ತಾಳೆ, ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನ ಜೊತೆ ಒಳಗನೆ ನನ್ನ ಮದುವೆ ಅಂತಕ್ಕಂಥ ಆದ ಬಳಕ ಈ ಲೌಕಿಕದ ಗಂಡನ ತಗೊಂಡು ನಾನು ಏನ್ ಮಾಡ್ಲಿ? ನಾನು ಮದುವೆ ಆಗಂಗಿಲ್ಲ. ಯಾಕೆ ನಾನು ಮದುವೆ ಆಗಂಗಿಲ್ಲ ತಗೊಂಡು ಕೇಳಿದ್ರ, ಒಂದು ಸಾರಿ ಯಾವ ಚೆನ್ನಮಲ್ಲಿಕಾರ್ಜುನ ಜೊತೆ ಒಳಗ ನನ್ನ ಮದುವೆ ಆಗ್ಯದ, ನನ್ನ ಕೊರಳಾಗಿನ ಸದಾವ ಕಾಲ ನನ್ನ ಕೊರಳಾಗಿಂದ ಚೆನ್ನಮಲ್ಲಿಕಾರ್ಜುನ ಇರ್ತಾನೆ. ಆದ್ರ ಅವನು ಹೊಲಸ್ಕೊಳ್ಳದೆ ನನ್ನ ಮುಂದಿನ ಗುರಿ ಅದ ತಂದಾಗ ಈ ಲೌಕಿಕದ ಗಂಡನ ನಾನು ಮದುವೆ ಮಾಡ್ಕೊಳಂಗಿಲ್ಲ ಅಂತ ತಿಳ್ಕೊಳೋದು. ಯಾವಾಗ ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಮದುವೆ ಮಾಡ್ಕೊಳಂಗಿಲ್ಲ ತಂದಾಗ ಮಂತ್ರಿ ಅಂದ ನೇರವಾಗಿ ಅಂದ ಹೋಗಿ ಯಾರಿಗೆ ರಾಜನಿಗೆ ಹೇಳ್ತಾನೆ, ಪ್ರಭು ಒಂದು ಕಡೆಗೆ ಮದುವೆ ಮಾಡ್ಕೊಳಕ ಏನ್ರಿ ಮಾದೇವಿನ ಕೂಡ ಒಪ್ಪಲಿಲ್ಲ, ನಿಮಗೆ ಅಂದ ಹೆಣ್ಣು ಕೊಡಕ್ಕೆ ಅವ್ರ ತಂದೆ ತಾಯಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಮತಿಯರು ಕೂಡ ಒಪ್ಪಲಿಲ್ಲ. ಹೆಂಗ ಮಾಡುದು ಈಗ? ಯಾವಾಗ ರಾಜ ಅಂತಾನೆ ಮೊದಲೇ ಪಾಪಿ ಆಗಿರ್ತಕ್ಕಂಥ ರಾಜ ಕ್ರೂರಿ ಆಗಿದ್ದ ಯಾರು? ಕೌಶಿಕ ಮಹಾರಾಜ ಮಾನ್ ಕೂರಿ. ಯಾವಾಗಿಂದ ಕೌಶಿಕ ಮಹಾರಾಜ ಅಂತಾನೆ, ಮಂತ್ರಿ ಹಿಂಗಾದ್ರೆ ಇವ್ರು ಹೇಳಿದ್ದೆ ಅಂತ ಕೇಳಂಗಿಲ್ಲ. ಆಕೆ ಮಾದೇವಿ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಕಾಗಿತ್ತು ಅಂತಂದ್ರ ಅವ್ರ ತಂದೆ ತಾಯಿನ ಎಳ್ಕೊಂಡು ನನ್ನ ಅರಮನೆ ಒಳಗೆ ತೊಂಬರ್ರಿ. ಇವ್ರಿಗೆ ಅದು ಏನಂತಲ್ಲ, ಮೂಗ್ ಹಿಡಿದ್ರಂದ ಬಾಯಿ ಹೆಂಗ ತೆಗಿತದೋ ಹಂಗ ಇಲ್ಲಿ ತಂದೆ ತಾಯಿಗೆ ಕಷ್ಟ ಕೊಟ್ಟೆವತ್ತಂದ್ರ ತಾನಾಗಿನ ಮಾದೇವಿ ಮದುವೆಗೆ ಒಪ್ಕೋತಾಳ ತಿಳ್ಕೊಂಡು ಯಾವಾಗ ನಿರ್ಮಲ ಶೆಟ್ಟಿ ಯಾವ ಸುಮತಿರಿಗೆ ಎಳ್ಕೊಂಡು ಅರಮನೆಗೆ ತಗೊಂಡು ಬರ್ತಾರ. ಏನೆಲ್ಲ ಚಿತ್ರಹಿಂಸ ಅಂತ ಕೊಡ್ತಾರೆ. ಹೊಟ್ಟಿಗೆ ಅನ್ನ ಕೊಡಂಗಿಲ್ಲ, ಕಾದ ಕಬ್ಬಣದ ಸಲಾಕೆಯಿಂದ ತಂದೆ ತಾಯಿಗಳಿಗೆಂದ ಹಿಂಗೆ ಬರಿ ಕೊಡ್ತಾನೆ ರಾಜ. ಅನ್ನ ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ, ಕತ್ತಲ ಕೋಣೆ ಒಳಗೆ ತನಗೆ ಹೆಂಗೆ ತಿಳಿತದ ಮನಸ್ಸ ಇತ್ತನ್ನು ಕೂಡ ಹೊಡಿತಾನೆ. ಯಾವಾಗ ಇಟ್ಟೆಲ್ಲ ಚಿತ್ರ ಹಿಂಸೆ ಅಂತ ಕೊಡ್ತಕ್ಕಂಥ ಪ್ರಸಂಗದ ಒಳಗ ಆ ಮಂತ್ರಿಗಿಂದ ಹೋಗಿ ಯಾವಾಗಿಂದ ಮಹಾದೇವಿಗಿಂದ ಹೇಳ್ತಾನೆ, ತಾಯಿ ನಿನ್ನ ತಂದೆ ತಾಯಿಗಿಂದ ರಾಜ ಇಟ್ಟು ಚಿತ್ರ ಹಿಂಸೆ ಕೊಡಕತ್ತಾನವ, ನಿನ್ನ ತಂದೆ ತಾಯಿಗಿಂದ ಬಹಳ ಕಷ್ಟ ಕೊಡಕತ್ತಾನೆ. ಅನ್ನ ಕೊಡುವಂಗಿಲ್ಲ, ನೀರು ಕೊಡುವಂಗಿಲ್ಲ, ಅವನಿಗೆ ಕಾದ ಕಬ್ಬಣದ ಸಲಾಕಿನಿಂದ ಹಿಂಗ ಬರಿ ಕೊಡ್ಲಕತ್ತಾನೆ. ಏನ್ರಿ ಚಾವಟಿಯಿಂದ ಹೊಡಿಲಿಕ್ಕತ್ತಾನೆ. ಈ ಎಲ್ಲ ಕಷ್ಟಗಳನ್ನ ಆ ರಾಜ ಕೊಡ್ತಕ್ಕಂಥದನ್ನ ಹೋಗಿ ಯಾವಾಗಿಂದ ಮಂತ್ರಿ ಮಹಾದೇವಿ ಅಕ್ಕಗೆ ಹೇಳಿದಾಗ ಅವಾಗಿಂದ ಮಹಾದೇವಿ ಅಕ್ಕಂದ ಕಣ್ಣೀರಾಗ್ತಾಳೆ, ದುಃಖ ಮಾಡ್ತಾಳೆ. ಯಾಕೆ ಕಣ್ಣೀರಾಗ್ತಾಳೆ, ದುಃಖ ಮಾಡ್ತಾಳೆ ತಗೊಂಡ್ರೆ ನನ್ನಿಂದ ನಾನು ಹೆಣ್ಣಾಗ್ಯದ ಹುಟ್ಟಿದ್ದೆ ತಪ್ಪಾಯ್ತೇನು? ಏನ್ರಿ ಹೆಣ್ಣು ಮಗಳನ್ನ ವಿಚಾರ ಮಾಡ್ತಾಳ ಮಹಾದೇವಿ ಅಕ್ಕ. ನಾನು ಈ ಭೂಮಿ ಮೇಲಿಂದ ಹೆಣ್ಣಾಗ್ಯದ ಹುಟ್ಟಿದ್ದೆ ತಪ್ಪಾಯ್ತೇನು? ನಾನು ರೂಪವಂತಳಾಗ್ಯದ ಹುಟ್ಟಿದ್ದೆ ತಪ್ಪಾಯ್ತೇನು? ನನ್ನಿಂದ ನನ್ನ ತಂದೆ ತಾಯಿಗೆ ಕಷ್ಟ ಬಂತಲ್ಲ, ನನ್ನಿಂದ ನನ್ನ ತಂದೆ ತಾಯಿಯಿಂದ ಶಿಕ್ಷೆ ಅನುಭವಿಸ್ಲಿಕ್ಕತ್ತಾರಲ್ಲ, ನಾನು ಏನ್ ಮಾಡ್ಲಿ ಅಂತಕೊಂಡ ಪಾಪ ನೆಲದ ಮೇಲೆ ಬಿದ್ದು ಹೊಳ್ಯಾಡಿ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾವಾಗ ಮಂತ್ರಿ ಅಂತಾನೆ, ತಾಯಿ ನಿನ್ನ ತಂದೆ ತಾಯಿ ಕಷ್ಟಗಳನ್ನು ನೋಡಕ್ಕಾಗುವುದು. ನಾನು ಅವತ್ತೇ ನಿನಗೆ ಹೇಳಿದೆ, ಒಳ್ಳೇದು ಮಾಡು, ನೀನು ರಾಜನನ್ನ ಮದುವೆ ಮಾಡ್ಕೋ, ಏನ್ರಿ ನೀನು ಬೇಕಾದ ಸುಖದಾಗಿರ್ತಿ ಎತ್ಕೊಂಡು ನನ್ನ ಮಾತುಗಳು ನೀನು ಕೇಳಲಿಲ್ಲ. ಈಗ ನೋಡ ನಿನ್ನ ತಂದೆ ತಾಯಿಗೆ ಇಟ್ಟು ಕಷ್ಟ ಕೊಡಕತ್ತಾನೆ, ಇಟ್ಟು ನೋವು ಕೊಡಕತ್ತಾನೆ. ಯಾವಾಗಿದು ಎಲ್ಲವನ್ನು ಕೂಡ ಹೇಳಿದಾಗ ತಾಯಿ ಮಾದೇವಿ ಕಣ್ಣೀರಾಗ್ತಾಳೆ. ಅವ್ವಾ ನನ್ನಿಂದ ನಿನಗೆ ಕಷ್ಟ ಬಂತಲ್ಲ ಅಪ್ಪಾಜಿ, ನನ್ನಿಂದ ನಿನಗೆ ದುಃಖ ಬಂತಲ್ಲ, ನನ್ನಿಂದ ನಿನಗೆ ಅಂತ ಭವಿಕಲ್ಲಿ ನಿನಗೆ ಹೊಡೆಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಲ್ಲ, ಬೇಡ, ನನ್ನಿಂದ ನನ್ನ ತಂದೆ ತಾಯಿಗಳಿಗೆ ಕಷ್ಟ ಬರಬಾರ್ದು, ನನ್ನಿಂದ ನನ್ನ ತಂದೆ ತಾಯಿಯಿಂದ ಪ್ರಾಣ ಹೋಗಬಾರ್ದು, ಜೀವ ಹೋಗಬಾರ್ದು. ಅಣ್ಣ ಮಂತ್ರಿಗಂತಾಳೆ, ಅಣ್ಣ ನನ್ನ ತಂದೆ ತಾಯಿನಿಂದ ಬಿಟ್ಟು ಬಿಡು ಅಂತೇಳು, ನಾನು ಅವನನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಪುಗೊಂಡಿನೇ ಹೇಳು, ಒತ್ತು ಕೊಡಂತ ತಂದೆ ತಾಯಿಗೆ ಕಷ್ಟ ಕೊಡೋದ್ರಿಂದ ಆಯ್ತು, ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿನೇ ಎತ್ಕೊಂಡ್ ಹೇಳು.
ನನ್ನ ತಂದೆ ತಾಯಿಗೆ ಬಿಡು ಅಂತ ಹೇಳು. ಆದ್ರೆ ನನ್ನ ಒಂದು ಈಟ್ ಕಂಡೀಷನ್ ಅದಾವ, ಅವು ಕಂಡೀಷನ್ಗೆ ನಾವು ಒಪ್ಕೊಂಡಂತಂದ್ರ ಅವನನ್ನ ನಾ ಮದುವೆ ಮಾಡ್ಕೋತೀನಿ ಅಂತ ಮಾದಿ ಬೇಕು. ಯಾಕ ಎದ್ರ ಸಲ ಒಪ್ಕೊಳಕತ್ತಾಳ? ತಂದೆ ತಾಯಿ ಕಷ್ಟ ಬಂತಲ್ಲ, ತಂದೆ ತಾಯಿಗೆ ಹೊಡಿಲಿಕ್ಕತ್ಯ ಯಾರು ಬದಿಲಿಕ್ಕತ್ಯ. ನಾನು ಅವನನ್ನು ಮದುವೆ ಮಾಡ್ಕೊಳಕ್ಕಿಂತ ಒಪ್ಕೊಳಕತ್ತೀನಿ. ಆದ್ರೆ ನನ್ನ ಕೆಲವು ಕಂಡೀಷನ್ಗಳದಾವೆ. ಏನು ಕಂಡೀಷನ್? ನಾನು ನಿತ್ಯ ಕೂಡ ನನ್ನ ವ್ರತ ಕೈಕೊಂಡೀನಿ. ನನ್ನ ವ್ರತ ಮುಗಿಯುವವರೆಗೂ ಕೂಡ ಅವ ನನ್ನ ಶರೀರ ಮುಟ್ಟುವಂಗಿಲ್ಲ ರಾಜ. ನೋಡ್ರಿ, ಮಾದೇವಿಕಂದ ಹೇಳ್ತಾಳೆ, ನಾನು ವ್ರತ ಮಾಡ್ಲಕತ್ತೀನಿ, ನನ್ನ ವ್ರತ ಮುಗಿಯುವವರೆಗೂ ಕೂಡ ನನ್ನ ಶರೀರ ಅಂತ ಮುಟ್ಟುವಂಗಿಲ್ಲ ರಾಜ. ಅಷ್ಟೇ ಅಲ್ಲ, ಎರಡನೇದೇನು, ನಿತ್ಯ ಕೂಡ 5 ಜನ ಜಂಗಮರು ಬಂದು ಈ ಅರಮನೆ ಒಳಗಿಂದ ಪ್ರಸಾದ ಮಾಡಬೇಕು. ಮೂರನೇದೇನು, ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ಕೂಡ ಬಂದು ನನಗಿಂದ ಪಾಠ ಪ್ರವಚನ ಅಂತಕ್ಕಂಥ ಮಾಡಬೇಕು, ನನಗೆ ಜ್ಞಾನವನ್ನು ನೀಡಬೇಕು. 4ನೇದು ಏನು ಒತ್ತುಕೊಂಡು ಕೇಳಿದ್ರ, ನಾನು ಮದುವೆ ಆಗುವಂತ ಪ್ರಸಂಗದೊಳಗ ಆ ರಾಜ ನನ್ನ ಗುರುವಿನಿಂದ ಅವ ಲಿಂಗ ದೀಕ್ಷೆ ಮಾಡ್ಕೋಬೇಕು. ನೋಡ್ ಕಂಡೀಷನ್ ಏನು? ನನಗ ಅವ ಇಟ್ಟು ಬಂಗಾರ ಕೊಟ್ರೆ ನಾ ಮಾಡ್ಕೋತೀನಿ ಅಂತಲ್ಲ, ಅವ ಇಟ್ಟು ವಜ್ರ ವೈಡ್ಯೂರ ಕೊಟ್ರೆ ಮಾಡ್ಕೋತೀನಿ ಅಂತಕೊಂಡಲ್ಲ. ನೋಡ್ರಿ, ಮಾದೇವಿ ಬೈಕ್ ಏನದರಿ, ಏನಂತಳಕ್ಕೆ, ನನ್ನ ವ್ರತ ಮುಗಿಯವ್ರ ಕೂಡ ನಾವು ಮೈ ಮುಟ್ಟುವಂಗಿಲ್ಲ. ನಿತ್ಯ ಕೂಡ ನಾ ಜಂಗಮರ ಮನೆಯಾಗಿಂದ ಪ್ರಸಾದ ಮಾಡಬೇಕು. ಮೂರನೇದೇನು, ಗುರುಲಿಂಗ ದೇವರು ನನ್ನ ಗುರುಗಳಾಗಿರ್ತಕ್ಕಂಥವ್ರು ನಿತ್ಯ ಬಂದು ಈ ಮನೆತನದೊಳಗಿಂದ ಪಾಠ ಪ್ರವಚನ ತೆಗೆದು ಮಾಡಬೇಕು. ಅಷ್ಟೇ ಅಲ್ಲ, ನಾನು ಮದುವೆ ಮಾಡ್ಕೊಳತಕ್ಕಂಥ ಪ್ರಸಂಗ ಬಂದಾಗ ಅವ ಜೈನನಾಗಿರ್ತಕ್ಕಂಥ ಯಾವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾನು ಮದುವೆ ಮಾಡ್ಕೋತೀನಿ. ಇವ ಮಂತ್ರಿ ಅಂದ, ಆಯ್ತು ಬಿಡು, ಇಟ್ಟು ಹೇಳಿದಲ್ಲ, ಆಯ್ತು ನಾ ಹೋಗಿ ರಾಜನಿಗೆ ಹೇಳ್ತೀನಿ. ಯಾವಾಗಿಂದ ಹೋಗಿ ಅಂದ ರಾಜನಿಗೆ ಹೇಳ್ದ ರಾಜ, ನಾ ಹೇಳಿನಲ್ಲಿ ಕಾಮಾತುರಾಣ ನ ಭಯಂ ನ ಲಜ್ಜ. ಯಾವಾಗ ಮಂತ್ರಿ ಬರೋದನ್ನೇ ಕಾಯ್ಕೋತ ಕುಂತಿದ್ದ, ಅವಾಗಿಂದ ಮಂತ್ರಿ ಬಂದು ಹೇಳ್ದ, ಪ್ರಭೋ ಮಹಾದೇವಿ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ, ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳೆ. ಮತ್ ಇನ್ಯಾಕೆ ತಡ ಅಂದ. ಅವಳು 4 ಕಂಡೀಷನ್ ಅದಾವ. ಏನು? ಅವಳೇನೋ ವ್ರತ ಕೈಕೊಂಡಾಳೆ, ಆ ವ್ರತ ಮುಗಿವರೆಗೂ ಕೂಡ ಆಕಿನ ಶರೀರ ಮುಟ್ಟುವಂಗಿಲ್ಲ. ನಿತ್ಯ 5 ಜನ ಜಂಗಮರು ಊಟ ಮಾಡ್ಕೊಂಡು ಹೋಗ್ಲಿ. ರಾಜ ಅಂದ, ದಿನ 1000 ಮಂದಿ ಉಣ್ತಾರ ನಾನು ಅರಮನ್ಯಾಗ, 5 ಮಂದಿ ಅಂದ ಇಗಳು ಉಂಡು ಹೋಗುದೇ ಅಂತ ದೊಡ್ಡಾಗ. 5 ಜನ ಜಂಗಮರಿಂದ ಬಂದು ಊಟ ಮಾಡಿ ಹೋಗ್ಲಿ. ಮೂರನೇದೇನು, ಅವಳ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರಿಂದ ಏನ್ರಿ ಬಂದು ನಿತ್ಯ ಅವಳಿಗೆ ಪಾಠ ಪ್ರವಚನ ನಡಿಬೇಕು. ಆಯ್ತು, ಬೇಕಾದ ಅರಮನೆ ಅದ, ಎಲ್ಲಿ ಬೇಕಾದಲ್ಲಿ ಪಾಠ ಪ್ರವಚನ ಮಾಡ್ಲಿ. ಮತ್ತೇನು? ಏನಿಲ್ಲ, ಅವಳ ಮದುವೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗ ಅದ್ರಲ್ಲಿ ನೀನು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಈಟೆ ಅದು ಮುಂದೆ ನೋಡಂತು, ಮೊದಲಕ್ಕೆ ನನ್ನ ಅರಮನೆಗೆ ಬರಲಿ ಅಂದ. ಯಾಕಂದ್ರೆ ಮಹಾದೇವಿ ಅಕ್ಕನ ರೂಪನೇ ಅಟ್ಟು ಚಂದ, ಆಕಿನ ಸೌಂದರ್ಯನೇ ಅಟ್ಟು ಚಂದ. ಅವಳ ರೂಪ, ಅವಳ ಲಾವಣ್ಯಕ್ಕ ರಾಜ ಮರುಳಾಗಿ ಬಿಟ್ಟಿದ್ದ. ಅದು ಮುಂದೆ ನೋಡೋನು, ಲಿಂಗ ಕಟ್ಕೊಳ್ಳೋದು ಬಿಡೋದು ಮುಂದೆ ನೋಡೋನು. ಮೊದಲಕ್ಕೆ ಅರಮನೆಗೆ ಬರ್ಲಿ ಎತ್ತಿಕೊಂಡ ಪಾಪ ಮಹಾದೇವಿಗೆ ಕರಿಲೆಕ್ವಾದ. ಮಹಾದೇವಿ ತನ್ನ ದಿನನಿತ್ಯ ಪೂಜೆ ಮಾಡ್ಕೊಳ್ತಕ್ಕಂಥ ಪೂಜೆ ಸಾಮಾನುಗಳನ್ನ, ತಾನು ನಿತ್ಯ ಕೂಡ ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನ, ತಾನು ನಿತ್ಯ ಏನ್ರಿ ಮಡಿ ಒಳಗೆ ಉಟ್ಕೊಳ್ತಕ್ಕಂಥ ಬಟ್ಟೆ ಬರಿಗಳನ್ನ ಹಿಂಗ ತಲೆ ಮೇಗದ ಗಂಟಿಟ್ಕೊಂಡು ಯಾವಾಗಿಂದ ಅರಮನೆಗೆ ಬರ್ಲಾಕತ್ತಾಳ. ಅರಮನೆ ತಲಭಾಗದಾಗ ಇನ್ನೇನು ಒಳಗೆ ಕಾಲಿಡ್ಬೇಕತ್ತ ಅನ್ನೋದ್ರೊಳಗ ತಂದೆ ತಾಯಿಯಿಂದ ಹೊರಗೆ ಬರ್ಲಾಕತ್ಯಾರ. ನೋಡ್ತಾಳ ರಾಜ ಹೆಂಗೆ ಹೊಡೆದನ, ಹಂಗಂಗೆಲ್ಲ ಮೈ ಮೇಗಿನ ಬಟ್ಟೆಗಳು ಹರಿದಾವ. ಹೆಂಗೆಂಗಿಂದ ಹೊಡೆದನ ಹಂಗಂಗಿಂದ ಮೈ ಮೇಗಿನ ಚರ್ಮ ಉತ್ಕೊಂಡು ಬಂದದೆ. ಯಾವಾಗಿಂದ ಓಡಿ ಹೋಗಿ ಮಹಾದೇವಿ ತನ್ನ ತಂದೆ ತಾಯಿಯಿಂದ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ತಾಳೆ. ನನ್ನಿಂದ ನಿಮಗೆ ಇಟ್ಟು ಕಷ್ಟ ಬತ್ತಲ್ಲ ನನ್ನವ್ವ, ನನ್ನಿಂದ ನಿಮಗೆ ದುಃಖ ಬತ್ತಲ್ಲ, ನನ್ನಿಂದ ನಿಮಗೆ ಕಷ್ಟಗಳು ಬಂದವಲ್ಲ ಹತ್ತುಕೊಂಡು ಕಣ್ಣೀರು ಹಾಕ್ತಾಳ ತಾಯಿ. ಯಾವಾಗೆಂದ ತಂದೆ ತಾಯಿ ಅಂತಾರೆ, ಮಾದೇವಿ ನಾವು ಸತ್ರ ಸಾಯಿವಲ್ಯಕ್ಕ, ನೀನ್ ಯಾಕೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿ ನನ್ನವ ಹತ್ತುಕೊಂಡ ಕೇಳ್ತಾರ. ಇಲ್ಲವ, ಈ ಭೂಮಿ ಮೇಲಿಂದ ಮಗಳಾಗಿಂದ ಹುಟ್ಟಿ ನನ್ನಿಂದ ನಿನ್ನ ತಂದೆ ತಾಯಿಗಳಿಗೆ ಕಷ್ಟ ಬರಬಾರದು. ನೀವು ತಾಯಿ ತಂದೆಗಳಿಂದ ಸುಖದಾಗಿರ್ಬೇಕು, ನೀವು ಆನಂದದೊಳಗೆ ಇರಬೇಕು. ಅದಕ್ಕೆ ನಿಮಗೆ ಬಂದಿರ್ತಕ್ಕಂಥ ಕಷ್ಟಗಳು ಪರಿಹಾರ ಆಗಲಿ ಎತ್ತಿಕೊಂಡೆ ನಾನು ಮದುವೆ ಮಾಡ್ಕೊಳಕಂದ ಒಪ್ಕೊಂಡಿನಿ ಎತ್ತಿಕೊಂಡಂದಾಗ, ಇಲ್ರಿವಾ ನೀವು ನಡ್ರಿ, ನೀವು ನನಗೇನಾಗಂಗಿಲ್ಲ, ಹೋಗವಾ ನಾ ಅರಮನೆಗಿಂದ ಹೋಗ್ತೀನಿ ಎತ್ತಿಕೊಂಡು ಬಂದು ರಾಜನ ಅರಮನೆ ಒಳಗಿಂದ ಉಳ್ಕೊಂಡ್ಲು ಮಹಾದೇವಿ. ನಿತ್ಯ ಕುಣದ ವ್ರತ, ನಿತ್ಯ ಜಂಗಮ ದಾಸೋಹ. ಒಂದು ಕಡೆಗಿಂದ ಗುರುಗಳು ಬಂದು ನಿತ್ಯ ಕೂಡ ಜ್ಞಾನ ದಾಸೋಹ ಅಂತ ನಡೀತಿತ್ತು ಮನೆಯೊಳಗೆ. ಹಿಂಗೆಲ್ಲ ಮಾಡ್ತಾ ಏನು ವಾರ ಆಯ್ತು, ತಿಂಗಳಾಯ್ತು, 6 ತಿಂಗಳಾಯ್ತು, ಈಗಿನ ವ್ರತನೇ ಮುಗಿಲಿಲ್ಲ.
ಯಾರ್ದು ಮಾದಿಬೇಕನ್ನ ವ್ರತನೇ ಮುಗಿಲಿಲ್ಲ. ಅವಾಗಂದ ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ, ಅಲ್ಲ ಇಂಥ ರೂಪವತಿ ಆಗಿರ್ತಕ್ಕಂಥ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ಕಣ್ಣೆದರಿಗಂದ ಇಟ್ಕೊಂಡು ಏನ್ರಿ 6 ತಿಂಗಳ ಗಡ್ಲಂದ ಕಣ್ಣೆದರಿಗಂದ ಇಟ್ಕೊಂಡು ಅವಳನ್ನು ಮುಟ್ಟಬಾರದು ಹೊತ್ತುಕೊಂಡ್ರಿ ಯಾವ ಲೆಕ್ಕ ಅಂದ. ಇಟ್ಟು ರೂಪವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಕಣ್ಣೆದರಿಗಂದ ಇಟ್ಕೊಂಡು ಇನ್ನ 8 ದಿವಸ ಇರ್ಬೇಕಂದ್ರೆ ಗೊತ್ತಾ, ನನ್ನಿಂದ ತಾಳುವುದಾಗಂಗಿಲ್ಲ. ನನ್ನಿಂದ ಏನ್ರಿ ನನ್ನಲ್ಲಿ ತಾಳ್ಮೆ ಅಂತಕ್ಕಂದಿಲ್ಲ, ನನ್ನಲ್ಲಿ ತಾಳುವುದು ತಗೊಂಡು ಆಗಂಗಿಲ್ಲ. ಅದಕ್ಕಾಗಿ ಹೇಳಿದ್ನಲ್ಲ, ಕಾಮಾತುರಾಣಂ ನ ಭಯಂ ನ ಲಜ್ಜ ತಿಳ್ಕೊಂಡದು. ಯಾವಾಗಿಂದ ತಾಳುವುದಾಗ್ಲಾರ್ದೇನೆ ಕೌಶಿಕ ಮಹಾರಾಜ ಒಂದು ದಿವಸದ ಬೆಳಗಿನ ಜಾವ 6 ಗಂಟೆ ಸಮಯಕ್ಕ ತಾಯಿ ಆ ಕಡೆ ಮುನ್ನೋಡಿಂದ ತನ್ನ ಲಿಂಗ ಪೂಜೆಕೆಂದ ಸಾಮಗ್ರಿಗಳನ್ನ ಜೋಡಿಸ್ತಿದ್ಲು ಮಾದೇವಿ ಅಕ್ಕ. ಲಿಂಗ ಪೂಜೆ ಮಾಡ್ಕೋಬೇಕು, ತನ್ನ ವಿಭೂತಿ ಏನ್ರಿ ರುದ್ರಾಕ್ಷಿ ಹಿಂಗೆಲ್ಲ ಪೂಜಾ ಸಾಮಾನುಗಳನ್ನ ಹಿಂಗ ಜೋಡಿಸ್ತಾ ಇದ್ಲು. ಯಾವಾಗಿಂದ ಸಾವಕಾಶವಾಗಿ ಅಂದ ಬೆಕ್ಕಿನ ಹೆಜ್ಜೆ ಇಟ್ಟಂಗ ರಾಜನಾಗಿರ್ತಕ್ಕಂಥ ಕೌಶಿಕರ ಮಹಾರಾಜ ಮಾದೇವಿ ಅಕ್ಕನ ಬೆನ್ನ ಹಿಂದೆ ಬಂದು ನಿಂತ. ಮಾದೇವಿ ಅಕ್ಕಗಿಂದ ಗೊತ್ತೇ ಆಗಿಲ್ಲ, ತನ್ನ ಪಾಡಿಗೆ ಮನಸ್ಸಿನೊಳಗಿಂದ ಭಗವಂತನ ಧ್ಯಾನ ಮಾಡಕತ್ತಾಳ. ಹಿಂಗ ಒಂದ್ ಕಡೆಗೆ ವಿಭೂತಿ ಹೂವ ಪತ್ರಿ ಹಿಂಗೆಲ್ಲ ಪೂಜೆ ಸಾಮಾನುಗಳನ್ನ ಜೋಡ್ಸಕತ್ತಾಳ. ಅಟ್ಟೆಲ್ಲ ಜೋಡಿಸ್ಕೊಂಡು ಲಿಂಗ ಪೂಜೆ ಮಾಡ್ಕೊಳಕ್ಕೆ ಇವ ಹಿಂದಿನಿಂದ ಬಂದಾನ. ಯಾವಾಗಿಂದ ಹಿಂದೆ ಬಂದು ನಿಂತಾನ ಈಕೆ ಗೊತ್ತೇ ಇಲ್ಲ. ಯಾವಾಗಿಂದ ಏಕಾಲಿಕೆಂದ ಬಂದು ಇಂಥ ಹೆಣ್ಣಿನನ್ನ ಕಣ್ಣಿದ್ರಿಗೆ ಇಟ್ಕೊಂಡು ನಾನು ಸುಮ್ ಕುಂದ್ರತ ನನ್ನ ಕೈಲಿ ಆಗಂಗಿಲ್ಲ ತಿಳ್ಕೊಂಡು ಯಾವಾಗಿಂದ ಹೋಗಿ ಹಿಂಗ ಕೌಶಿಕ ಮಹಾರಾಜ ಆ ಮಾದೇವಿ ಅಕ್ಕನ ಹಿಂಗ ಸೀರೆ ಸೆರಗಂತ ಹಿಡಿದು ಜೊಗ್ಗಿ ಬಿಟ್ಟ. ಯಾವಾಗಿಂದ ಸೀರೆ ಸೆರಗಂತ ಹಿಡಿದ ಜೊಗ್ಗಿ ಬಿಟ್ಟ. ಥಟ್ಟನಗಿನ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಮಹಾದೇವಿ ಅಕ್ಕ. ಯಾವಾಗಿಂದ ಹಿಂದಕ್ಕೆ ತಿರುಗಿ ನೋಡಿ ಮಹಾದೇವಿ ಅಕ್ಕ ಅಂತಾಳೆ, ಎಲ್ಲೋ ಪಾಪಿ ನೋಡ್ರಿ ಅಂತ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಮಾದೇವಿ ಅಕ್ಕ ಅಂತಾಳೆ, ಎಲ್ಲೋ ಪಾಪಿ ನಿನ್ನಂತ ಭವಿ ಆಗಿರ್ತಕ್ಕಂಥವ ನನ್ನಂತ ಸೀರೆ ಸೆರಗರ್ತಕ್ಕಂಥ ಮುಟ್ಟಿದೆ ಎತ್ತುಕೊಂಡಂದಾಗ ನಿನ್ನಂತ ಪಾಪಿ ಮುಟ್ಟಿರ್ತಕ್ಕಂಥ ಈ ಸೀರೆ ಅಂತಕ್ಕಂಥದ್ದು ನಾನು ಉಟ್ಕೊಳ್ಳೋದೇ ಬೇಡ ಎತ್ತುಕೊಂಡದು. ಯಾವಾಗಿಂದ ಸೀರೆ ಸೆರಗಂತಕ್ಕಂಥ ಮುಟ್ಟದ ದಡದ ಸೀರೆ ಅಂತಕ್ಕಂಥ ಕಳಿಚಂದ ಕೌಶಿಕ ಮಹಾರಾಜನ ಮುಖದ ಮೇಲೆ ಅಂದ ಬಗದ್ಲು ತಾನೇನು ತಲೆ ಮೇಗಿಂದ ತುರ್ಬ ಕಟ್ಟಿದ್ಲು ಹಿಂಗ್ ಕಟ್ಟಿರ್ತಕ್ಕಂಥ ತುರ್ಬ ಹಿಂಗ್ ಜಾಡಿಸಿ ಬಿಟ್ರ ಇಡೀ ಆಕಿನ ಕೇಶ ರಾಶಿಗಳೆಲ್ಲ ಆಕಿನ ತಲೆ ಮೇಗಿರ್ತಕ್ಕಂಥ ಕೂದಲುಗಳೆಲ್ಲ ಮಾದೇವಿ ಅಕ್ಕಗಿಂದ ಏನ್ರಿ ಬಟ್ಟೆಯಾಗಿಂದ ಪರಿಣಾಮ ಬೀರುದು. ನೋಡು ಎಟ್ಟಿರ್ಬೇಕ್ರು ಮಾದೇವಿ ಅಕ್ಕನ ತಲೆ ಮೇಲೆ ಕೂದಲು ಬರೇ ಕಟ್ಟಿರ್ತಕ್ಕಂಥ ತುರ್ಬ ಹಿಂಗೆ ಬಿಚ್ಚಿ ಬಿಟ್ರ ಇಡೀ ಆಕಿನ ಶರೀರ ಎಲ್ಲ ಅನ್ಕೊಂಡ ಕೂದಲದಿಂದ ಮುಚ್ಕೊಂಡು ಹೋಗ್ಬಿಡು. ಈಗ ಚಲೋ ಇದ್ದಿದ್ದು ಕೂದಲ ಕತ್ತರಿಸ್ಕೊಂಡು ತಿರುಗಲಕತ್ತ ಏನ್ರಿ ಅಲ್ರಿ. ಅವತ್ತ ಮಾನ ಮರ್ಯಾದೆ ಉಳಿಸಿದ್ದು ಮಾದೇವಿ ಅಕ್ಕನ ಆಕಿನ ಮರ್ಯಾದೆ ಉಳಿಸಿದ್ದು ಯಾವುದು? ಅವಳು ತಲೆ ಮೇಗಿರ್ತಕ್ಕಂಥ ಕೇಶ ರಾಶಿನೇ ಹೌದಲ್ರಿ. ಬರೀ ಕಟ್ಟಿರ್ತಕ್ಕಂಥ ತುರ್ಬ ಹಿಂಗೆ ಜಾಡಿಸಿ ಬಿಟ್ರ ಇಡೀ ಅಕ್ಕ ಮಾದೇವಿ ಮೈ ಎಲ್ಲಾನು ಕೂಡ ಹಿಂಗ ಕೂದಲುಗಳಿಂದ ಶರೀರ ಎಲ್ಲಾನು ಕೂಡ ಮುಚ್ಕೊಂಡು ಬಿಡ್ತು. ಯಾವಾಗಿಂದ ಮಹಾದೇವಿ ಅಕ್ಕ ಅರಮನೆದಿಂದ ಓಡ್ಲಕತ್ತು, ಯಾವಾಗಿಂದ ತನ್ನ ಶರೀರಕ್ಕ ಈ ಕೇಶ ರಾಶಿಗಳನ್ನ ಮುಚ್ಚಿಕೊಂಡು ಯಾವಾಗಿಂದ ಮಹಾದೇವಿ ಅಕ್ಕನ ಮುಂದೆ ಓಡ್ತಾಳೆ. ಕೌಶಿಕ ಮಹಾರಾಜ ಮಹಾದೇವಿ ಅಕ್ಕನ ಹಿಂದೆ ಓಡಕತ್ತಾನೆ. ಏನಂತ ಓಡಕತ್ತಾನ? ಮಾದೇವಿ ನನ್ನಿಂದ ಅಪರಾಧ ಆಗ್ಯದೆ, ನೀನು ಹಂಗೆ ದಿಗಂಬರಿಯಾಗಿಂದ ಓಡಬೇಡ, ಉಡು ತಡಿ, ಈ ಬಟ್ಟೆ ಉಡು ತಡಿ ಎತ್ತಿಕೊಂಡಂದು. ಅದಕ್ಕಾಗಿ ನಾವು ಊರ ಹೆಸರಿಂದ ಉಡು ತಡಿ ಎತ್ತಿಕೊಂಡಾಯ್ತು. ಉಡು ತಡಿ ಎತ್ತಿಕೊಂಡಂದು ಕೌಶಿಕ ಮಹಾರಾಜ ಅವಳಿಗೆ ನೀನು ಹಂಗೆ ಹೋಗಬೇಡ, ನೀನು ದಿಗಂಬರಿಯಾಗಿಂದ ಹೋಗಬೇಡ, ಮಾದೇವಿ ಉಡು ತಡಿ ಎತ್ತಿಕೊಂಡಂದು ಬೆನ್ನು ಹತ್ತದ. ಮುಂದೆ ಅಂದ ಮಹಾದೇವಿ ಓಡ್ತಾಳೆ, ಹಿಂದೆ ಕೌಶಿಕ ಮಹಾರಾಜ ಓಡ್ತಾನೆ. ನನ್ನ ಮಗಳು ಹೆಂಗದಳ ಏನಿಲ್ಲೋ, ನನ್ನ ಮಗಳಿಗೆ ಏನ್ ಚಿತ್ರಹಿಂಸೆ ಕೊಡಕತ್ತಾನೋ, ಏನ್ ನನ್ನ ಮಗಳು ಸುಖದಾಗದಳ ತಗೊಂಡು ನೋಡ್ಬೇಕತ್ತ ಹಿಂಗ ಅರಮನೆ ಮುಂದೆ ಬರುದ್ರೊಳಗ ಮಾದೇವಿ ಅಕ್ಕನ ದಿಗಂಬರಿಯಾಗಿ ಓಡಿ ಎದುರಿಗೆ ಬರೋದನ್ನ ನೋಡಿ ಹೆತ್ತ ತಂದೆ ತಾಯಿಗೆ ಅದು ಹೆಂಗಾಗ್ಲಿಕ್ಕಿಲ್ರಿ. ಒಬ್ಬ ಮಗಳು ಅದು ಎಲ್ಲರೂ ಸಾಮಾನ್ಯ ಆಗಿರ್ತಕ್ಕಂಥ ಮಗಳಲ್ಲ, ಒಬ್ಬ ಜ್ಞಾನಿ ಆಗಿರ್ತಕ್ಕಂಥ ಮಗಳು, ಅಟ್ಟೆ ರೂಪತಿ ಆಗಿರ್ತಕ್ಕಂಥ ಮಗಳು, ಸದಾಕಾಲ ಧರ್ಮ ಏನ್ರಿ ಧರ್ಮ ಚಿಂತನೆ ಒಳಗೆ ಇರ್ತಕ್ಕಂಥ ಮಗಳು, ಅಟ್ಟು ರೂಪತಿ ಆಗಿರ್ತಕ್ಕಂಥ ಮಗಳು, ಧರ್ಮವಂತಳಾಗಿರ್ತಕ್ಕಂಥ ಮಗಳು ದಿಗಂಬರಿಯಾಗಂದ ಎದುರಿಗೆಂದ ಬರುವುದನ್ನ ನೋಡಿ ಯಾವ ತಂದೆ ತಾಯಿಗಿತ್ತಾನೆ ದುಃಖ ಆಗಂಗಿಲ್ಲ. ಯಾವಾಗ ಮಹಾದೇವಿ ಅಕ್ಕನ ಕೊರಳಿಗೆಂದ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಮಾದೇವಿ ನಿನಗೆ ಯಾವ ಮದುವೆ ಬೇಡ, ಯಾವ ರಾಜ ಬೇಡ, ನಿನಗೇನು ಬೇಡ, ನಡಿ ನಾವು ಮನೆಗೆ ಹೋಗುನು ಬಾ ತಿಳ್ಕೊಂಡಂದಾಗ ಮಹಾದೇವಿ ಕಣ್ಣೀರು ಹಾಕಲಿಲ್ಲ, ನಗಲಿಕತ್ಲು. ಅವ ನನ್ನ ಸೀರೆ ಸೆರಗ ಮುಟ್ಟಿದ್ದೆ ಬರೋವರು. ನನಗೆ ಆಸೆ ಏನಿತ್ತು, ನಾನು ಕಲ್ಯಾಣಕ್ಕೆಂದ ಹೋಗ್ಬೇಕು, ಬಸವಣ್ಣನನ್ನು ನೋಡಬೇಕು, ಪ್ರಭುದೇವರನ್ನು ನೋಡಬೇಕು, ಅನುಭವ ಮಂಟಪ ಅಂತಕ್ಕಂಥ ಕಾಣಬೇಕು.
ನಾನು ಶರಣರನ್ನ ನೋಡಬೇಕು, ಶರಣರನ್ನ ಕಾಣಬೇಕಂತ ಬಯಕೆ ನನ್ನ ಮನಸ್ಸೊಳಗೆ ಇತ್ತಲ್ಲ. ನಾನು ಒಂದು ವೇಳೆ ನಿನ್ನ ಮನೆಯಾಗಿದ್ರ ನನಗೆ ನೀ ಕಳಿಸ್ತಿದ್ದಿಲ್ಲ. ಯಾವಾಗ ಇದು ಎಲ್ಲಾನು ಕುಡಿದು ಬಿಟ್ಟು ಬಿಟ್ಟೆ ಏನ್ರಿ, ಎಲ್ಲಾನು ಕುಡಿದು ಬಿಟ್ಟು ಬಿಟ್ಟೆ. ಯಾರ ಹಂಗನು ನನಗಿಲ್ಲೀಗ. ಒಂದು ಕಡೆಗೆ ನನ್ನ ಮನೆತನ ಹಂಗ ಇಲ್ಲ, ಒಬ್ಬ ರಾಜನ ಹಂಗ ಇಲ್ಲ, ನನಗೆ ಯಾವ ಹಂಗನು ಕೂಡ ಇಲ್ಲ. ನಾನು ಕಲ್ಯಾಣಕ್ಕೆ ಹೋಗಬೇಕು, ನಾನು ಅನುಭವ ಮಂಟಪದೊಳಗೆ ಕೂಡಬೇಕಂತ ಕುಡಂದಾಗ ಅವಾಗಿಂದ ತಂದೆ ತಾಯಿ ಅಂತಾರ, ಮಾದೇವಿ ನಿನ್ನ ವಯಸ್ಸು ನೋಡಿದ್ರೆ 18 ವರ್ಷ, ಇಂಥ ರೂಪತಿ ಆಗಿರ್ತಕ್ಕಂಥ ಹೆಣ್ಣ ಹೆಂಗ ಹೋಗ್ತಿದಿ, ಒಂಟಿಯಾಗಿಂದ ಹೆಂಗ ಹೋಗ್ತಿದಿ, ಎಲ್ಲಿ ಉಣ್ತಿದಿ, ಎಲ್ಲಿ ತಿಂತಿದಿ, ನೀನು ಎಲ್ಲಿ ಮಲಗ್ತವ, ನಿನ್ನ ಜೊತೆಯೊಳಗಿಂದ ಯಾರು ಇರ್ತಾರ, ನೀನು ಒಂಟಿಯಾಗಿಂದ ಹೆಂಗ್ ಹೋಗ್ತಿದಿ ಎತ್ತಿಕೊಂಡಂದು ಮಾದೇವಿಯಕ್ಕಗಿಂದ ಪ್ರಶ್ನೆ ಮಾಡಿದ್ರ ಮಾದೇವಿಯಕ್ಕ ಎಷ್ಟು ಚಂದ ವಚನ ಹೇಳ್ತಾಳ್ರಿ. ಹಸಿವಾದೊಡೆ ಭಿಕ್ಷಾನಗಳು ನೋಡಿ ಹೇಳ್ತಾಳ, ಅವ್ವ ಹಸಿವಾಯ್ತು ಅಂತಂದ್ರೆ ನಾ ಮನಿ ಭಿಕ್ಷಾ ಬಿಡ್ತು. ತೃಷಿಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು. ಒಂದ್ ವೇಳೆ ನನಗೆ ನೀರಡಿಕೆನೆ ಆಯ್ತು ಅಂತಕೊಂಡ್ರ ಊರು ಹೊರಗೆ ಬೇಕಾದಂಗ ಹಳ್ಳಗಳಿರ್ತಾವ, ಕೆರೆಗಳಿರ್ತಾವ, ಬಾವಿಗಳಿರ್ತಾವ, ಅಲ್ಲಿ ನೀರು ಕುಡಿತೀನಿ. ತಾಯಿ ಅಂತಾಳ, ಮಗಳ ಹೊತ್ತು ಮುಣುಗುತ್ತಂದ್ರೆ ಎಲ್ಲಿ ಮಲಗುತ್ತೆ ಅವ, ಊರಿತ್ತವಲ್ಲ ಅಂದ ಹಾಳ ಗುಡಿ ಗುಂಡಾರಿದ್ದೇ ಇರ್ತಾವಲ್ಲ, ಆ ಗುಡಿ ಒಳಗೆ ನಮ್ಮ ಮಕ್ಕೋತೀನಿ ಅಂತ. ವಯಸ್ಸೆಟ್ಟು 18 ವರ್ಷ. ಹೌದು ತಾಯಿ, ಹಾಳು ಗುಡಿಯಾಗ ಮಕ್ಕೋತಿದಿ, ಭಿಕ್ಷೆ ಬೇಡ ಮುಣ್ತಿದಿ, ಎಲ್ಲೋ ಕೆರೆ ಹಳ್ಳ ಬಾವಿಗಳ ನೀರು ಕುಡಿತಿದಿ, ಆದ್ರ ಒಂಟಿಯಾಗಿಂದ ಹೆಂಗ್ ಹೋಗ್ತಿದಿ. ಮಾದೇವಿ ಅಕ್ಕಂತಾಳೆ, ಅವ್ವ ನಾ ಒಂಟಿಯಲ್ಲದೀನಿ, ನನ್ನ ಜೊತೆಯೊಳಗಿಂದ ಅದನಲ್ಲ, ಯಾರದರ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಯೊಳಗಿಂದ ಇದ್ದಾಗ ಅನ್ಯ ಪುರುಷರ ಸಂಘ ನನಗೆ ಯಾಕೆ ಕಾತುಕೊಡಂತ ನೋಡ್. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನನ್ನ ಜೊತೆಯೊಳಗಿಂದ ಇದ್ದಾಗ ಇನ್ನೊಬ್ಬರ ಸಂಘ ನನಗೆ ಹಾಕಬೇಕು, ಇನ್ನೊಬ್ಬರ ಜೊತೆ ನನಗೆ ಹಾಕಬೇಕು ಅಂತ ಭಗವಂತನೇ ನನ್ನ ಜೊತೆಯೊಳಗಿಂದ ಇದ್ದಾಗ ಅಂದ ಜೊತೆ ಸಾಲಂಗಿಲ್ಲೇನು ಹೊಂತಾಳ ಮಾದೇವಿ. ನೋಡ್ರಾಕಿನ ವೈರಾಗ್ಯ ಏಟು, ವಯಸ್ಸೆಟ್ಟು 18 ವರ್ಷ. ಆಕಿನೂ ಏನು ಮನಿ ಬಿಟ್ಟಿನ ಹೊರಗೆ ಕಾಲಿಟ್ಟಿಲ್ಲ, ಗುರುವಿನ ಮಠ ಬಿಟ್ರೆ ಅಂದ ಮನಿ, ಅದನ್ನ ಬಿಟ್ರೆ ಅಂದ ಆಧ್ಯಾತ್ಮ, ಏನ್ರಿ ಮನಿ ತಂದ ಕೆಲಸ, ಇದನ್ನ ಬಿಟ್ರೆ ಅಂದ ಮತ್ತೊಂದು ಏನು ಕೂಡ ಗೊತ್ತಿಲ್ಲ ಮಹಾದೇವಿ ಅಕ್ಕಗ. ಯಾವಾಗಿಂದ ವೈರಾಗ್ಯವನ್ನ ತಾಳಿಬಿಟ್ಲು ಏನ್ರಿ, ಹುಟ್ಟಿ ತಗನ ಬಟ್ಟೆ ಅಂತ ತಗನ ಕಳ್ತಲ್ಲು ಅವಳಿಗೆಂದ. ಈಗ ನಂಗೆ ಏನು ಪೌಡರ್ ಬೇಕಾಗಿಲ್ಲ, ಸುನೋ ಬೇಕಾಗಿಲ್ಲ, ಯಾವ ಮೇಕಪ್ನು ಕೂಡ ಬೇಕಾಗಿಲ್ಲ ಏನ್ರಿ, ಒಳ್ಳೆ ಒಳ್ಳೆ ಬಟ್ಟೆ ಉಡ್ಬೇಕನ್ನಂಗೆ ಬಯಕೆ ಇಲ್ಲ, ಅವಳಿಗೆ ಆಭರಣಗಳನ್ನ ಹಾಕೋಬೇಕನ್ನೋಂಥ ಬಯಕೆ ಇಲ್ಲ. ಕೊರಳಾಗಿಂದ ಇರ್ತಕ್ಕಂಥ ಇಷ್ಟಲಿಂಗ, ಕೊರಳಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ, ಹಣಿಮೆಗಿರ್ತಕ್ಕಂಥ ವಿಭೂತಿ, ಇದಿಟ್ಟಿದ್ರೆ ಸಾಕತ್ತುಕೊಂಡಂದು ಯಾವಾಗಿಂದ ಮಹಾದೇವಿ ಅಕ್ಕ ದಿಗಂಬರಿ ಆಗಿಂದ ಹೊಂಟ್ಲು. ಬರ್ತಾ ಬರ್ತಾ ಮತ್ತಿಟ್ಟಿಂದ ವೈರಾಗ್ಯ ಹೆಚ್ಚಾಯ್ತಕ್ಕಿಂದ. ಎಷ್ಟರ ಮಟ್ಟಿಗೆ ವೈರಾಗ್ಯ, ನಾ ಇದು ವೈರಾಗ್ಯದ ಮೇಲೆಗೆ ಬಗ್ಗೆನೇ ಹೇಳಕತ್ತೀನಿ ನಿಮಗೆ. ಹಂಗೆ ದಿಗಂಬರಿಯಾಗಿ ಬರಾಗ ಅಪ್ಪಿ ತಪ್ಪಿ ಮನಸ್ಸಿನಾಗ ಯಾವಾದರೆ ಏನ್ರಿ ಒಂದು ಇಂದ್ರಿಯ ಏನ್ರ ಕಾಡ್ತಿತ್ತು ಅಂತಂದ್ರ ಆದಿಗೊಂಟು ಬರಾಗ ಹೇಳ್ತಾಳ, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮದ ಮತ್ಸರಗಳೇ ನಿಲ್ಲು. ಯಾಕ, ನಾನು ಚನ್ನಮಲ್ಲಿಕಾರ್ಜುನನ್ನ ಕಾಣಬೇಕು. ನೀನು ಕಾಡ್ದಿ ಎತ್ತಿಕೊಂಡು ನಾನು ಚನ್ನಮಲ್ಲಿಕಾರ್ಜುನ ಕಾಣಕ್ಕಾಗಂಗಿಲ್ಲ. ಯಾರಿಗೆ ಹೇಳ್ತಾಳ, ಎದುರಿನ ಮನುಷ್ಯಾಗಲ್ಲ, ತನ್ನ ಶರೀರದೊಳಗಿರ್ತಕ್ಕ ತನ್ನ ಇಂದ್ರಿಯಗಳಿಗೆ ಹೇಳ್ತಾಳ. ನೋಡ್ರಿ, ಮನಸ್ಸ ಈ ಕಣ್ಣಿನಿಂದ ನೋಡಂದ್ರೆ ಏನ್ರಿ, ಈ ಕಣ್ಣಿಗೆ ಮನಸ್ಸು ನೋಡಂದ್ರೆ ಕಣ್ಣು ನೋಡ್ತದ ಏನ್ರಿ. ಮನಸ್ಸ ಇದನ್ನ ಮುಟ್ಟತ್ತಿಕೊಂಡಂತ ಹೇಳ್ದಾಗನೆ ಮನಸ್ಸು ಮುಟ್ಟತ್ ಹೇಳಿದಾಗ ಕೈ ಇದನ್ನ ಮುಡ್ತದ ಏನ್ರಿ. ಕಾಲ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ನೀ ಹೆಜ್ಜೆ ಇಡುವ ತಿಳ್ಕೊಂಡು ಮನಸ್ಸು ಹೇಳ್ದಾಗನೇ ಇಡ್ತದ. ಈ ಸಕಲ ಇಂದ್ರಿಯಗಳಿಗೂ ಕೂಡ ಯಾರ ಅಧ್ಯಕ್ಷ ಇಲ್ಲಿ ಹೆಂಗೆ ಅಂದ, ನಿಮ್ಮ ಯಾವ ಚನ್ನಬಸವೇಶ್ವರರ ಏನ್ರಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ರೆಬ್ಬೆಂ ತಾಯಿ ಗುಡಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹತ್ತುಕೊಂಡೆ ಹೆಂಗ ಅಧ್ಯಕ್ಷರು ಹೇಳೋದು ಕೂಡ ಎಲ್ಲ ಸದಸ್ಯರೆಲ್ಲ ಹೆಂಗೆ ಹೇಳಿದ್ದು ಕೇಳ್ಬೇಕಾಗ್ತದೋ ಹಂಗ ನಮ್ಮ ಜೀವನದ ನಮ್ಮ ಸಕಲ ಇಂದ್ರಿಯಗಳಿಗೆ ಯಾರ ಅಧ್ಯಕ್ಷ ಹತ್ತುಕೊಂಡ ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಮನಸ್ಸೇ ನಮಗಿಂದ ಅಧ್ಯಕ್ಷನೇ ಹೊರತಾಗಿ ಬೇರೆ ಯಾವುದೂ ಕೂಡ ಅಲ್ಲ ಏನ್ರಿ. ಒಳಗಿರ್ತಕ್ಕಂಥ ಮನಸ್ಸು ನಮ್ಮ ಹತೋಟಿ ಒಳಗಿಂದ ಇತ್ತು ಅಂತಂದ್ರೆ, ಮನಸ್ಸ ನಮ್ಮ ಮುಷ್ಟಿ ಒಳಗಿಂದ ಇತ್ತು ಒತ್ತಿಕೊಂಡಂದಾಗ ಮಾತ್ರ ಸಕಲ ಇಂದ್ರಿಯಗಳನ್ನು ನಾವು ಹೇಳಿದ್ದಿಂದ ಕೇಳ್ತೇವೆ ಹೊರತಾಗಿ ನಮ್ಮ ಮನಸ್ಸು ಹರಿಬಿಟ್ಟೆ ಒತ್ತಿಕೊಂಡಂದ್ರ ನಮ್ಮ ಇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ಬಿಡ್ತಾವ. ಅದಕ್ಕಾಗಿ ನಿಮ್ಮ ಮಾದೇವಿ ಅಕ್ಕಂತಾಳೆ, ನಿಲ್ಲು ಮುಂದೆ ಹೇಳ್ತಾಳಕಿ, ಎಷ್ಟು ವೈರಾಗ್ಯ ತಾಳ್ತಾಳೆ. ಹಸಿವಾದೊಡೆ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನೋಡಿ, ಪರಮಾತ್ಮನಿಗೆ ಕೇಳ್ಕೊತಾಳೆ ಏನ್ರಿ, ಹಸಿವಾದೊಡೆ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ, ನಾನೆತ್ತುವ ಮುನ್ನ ಸೊನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚನ್ನಮಲ್ಲಿಕಾರ್ಜುನ ಅಂತ. ಮುಂದೆ ಎಷ್ಟು ವೈರಾಗ್ಯ ತಾಳ್ತಾಳ ನೋಡ್ರಿ. ನನಗೆ ಹಸಿವಾಯ್ತು ಅಂದ್ರೆ ಮನಿ ಭಿಕ್ಷೆ ಬೇಡಂಗ್ ಮಾಡು. ಒಂದು ವೇಳೆ ನಾ ಬೇಡಕ್ಕೆ ಹೋದ್ನಿ ಅಂದ್ರ ನನಗೆ ಯಾರು ನೀಡ್ಲಾರ್ದಂಗೆ ಮಾಡು ಅಂತಾಳ. ಯಾರು ನೀಡಬಾರ್ದು ನನಗ.
ಯಾರು ನೀಡ್ಲಾರ್ದಂಗೆ ಮಾಡು. ಮತ್ತೆ ಮುಂದೆ ಅಂತ ಹೇಳ್ತಾಳ, ಒಂದ್ ವೇಳೆ ನನ್ನ ಕಷ್ಟಗಳನ್ನು ನೋಡಿ ಅವ್ರು ಏನಾದ್ರು ಕೊಂಡು ನೀಡಿದ್ರು ಅಂತ ತಗೊಂಡ್ರ ನನ್ನ ಕೈ ಜಾರಿಂದ ಕೆಳಗೆ ಬೀಳಂಗ ಮಾಡು. ನನ್ನ ಹಸಿವು ತಾಳ ಕೆಳಗೆ ಬಿದ್ದಿದ್ದನ್ನ ಇನ್ನೇನು ಎತ್ಕೊಂಡು ತಿನ್ಬೇಕಂತ ಅನ್ನೋದ್ರೊಳಗ ನನಗಿಂತ ಮೊದಲ ಒಂದು ನಾಯಿ ತಗೊಂಡು ಹೋಗಂಗ ಮಾಡು ಅಂತ. ಇಟ್ಟು ವೈರಾಗಿ ಯಾರು ತಾಳ್ತಾರೆ ಹೇಳ್ರಿ ನೋಡೋಣ, ಯಾರು ತಾಳ್ತಾರೆ? ನಾವು ಬರೇ ಮನಿ ಬಿಟ್ಟು ಬಂದಿಲ್ಲ ಗುಡಿಯಾಗ ಪುರಾಣ ಕೇಳೋದಾಗಲ್ಲ ಏನ್ರಿ. ನಮಗ ಬರೇ ಮನಿ ಒಂದು 2 ತಾಸು ಮನಿ ತ್ಯಾಗ ಮಾಡೋದಾಗಲ್ಲ. ಎಲ್ಲಿ ಉಡತಡಿ, ಎಲ್ಲಿ ಬಸವ ಕಲ್ಯಾಣ, 800 ಕಿಲೋಮೀಟರ್ 18 ವರ್ಷದ ಒಬ್ಬ ತರುಣಿ ಅಲ್ಲಿದಿಂದ ಇಲ್ಲಿ ತನ ನಡ್ಕೊಂತ ಬರ್ತಾಳ ತಿಳ್ಕೊಂಡ್ರ ಎಷ್ಟು ವೈರಾಗ್ಯ ಏನ್ರಿ. ಇಟ್ಟು ಆದ ಬೆಳಕರ ಇಟ್ಟು ವೈರಾಗ್ಯ ತಾಳದ್ರು ಕೂಡ ಶರಣರು ಬಿಟ್ರೆ ನಾವು ಆಕಿನ ನೇರವಾಗಿಂದ ಕಲ್ಯಾಣದಾಗಿಂದ ಬಿಡ್ಲಿಲ್ಲ. ಯಾವಾಗಂದ ಕಲ್ಯಾಣ ಸಮೀಪ ಬಂದಾಳೆ, 4 ಕಿಲೋಮೀಟರ್ ಉಳಿದದೆ ಬಸವ ಕಲ್ಯಾಣ. ಅಲ್ಲಿದಿಂದ ನಡ್ಕೋತ ಬಂದಾಳ, ಕಲ್ಯಾಣ 4 ಕಿಲೋಮೀಟರ್ ಉಳಿದದೆ. ಯಾವಾಗಂದ ಬಂದು ಒಬ್ರು ಯಾರೋ ಹೇಳಿದ್ರು ಪ್ರಭುದೇವರಿಗೆ, ಪ್ರಭುದೇವ ಯಾರೋ ಒಬ್ಬ ಹೆಣ್ಮಗಳು ದಿಗಂಬರಿಯಾಗಿ ಎಂದು ಬಂದಾಳೆ, ಇಲ್ಲಿ ನಮ್ಮ ಕಲ್ಯಾಣದ ಸೀಮೆ ಒಳಗೆಂದ ಕುತ್ಕೊಂಡಾಳೆ. ಬಸವಣ್ಣಗೆಂದ ಹೇಳ್ತಾರೆ, ಬಸವಣ್ಣಂದ ಆ ತಾಯಿನಂದ ಅದ್ದೂರಿಯಾಗಿ ಅಂದ ಕರ್ಕೊಂಡು ಬರ್ರಿ ಎತ್ಕೊಂಡ್ರ ಪ್ರಭುದೇವ್ ಅಂತಾನೆ ಅವಳನ್ನ ಹಂಗ ಸರಳ ಕರ್ಕೊಂಡು ಬರೋದಿಲ್ಲ. ಹೆಂಗ್ ಕರ್ಕೊಂಡು ಬರೋದು? ಅವಳನ್ನ ಪರೀಕ್ಷೆ ಮಾಡಿದ ಕರ್ಕೊಂಡು ಬರ್ಬೇಕು. ಅವಳು ನಿಜವಾಗ್ಲೂ ವೈರಾಗ್ಯ ತಾಳ್ಯಾಳೋ ಅಥವಾ ನಾಟಕೀಯವಾಗಿ ಅಂದ ವೈರಾಗ್ಯ ತಾಳತ್ತ ಅನ್ನೋದನ್ನ ಪರೀಕ್ಷೆ ಮಾಡಿದಾಕಿನ ಕರ್ಕೊಂಡ್ ಬರ್ಬೇಕು. ಯಾರಿಗೆ ಕಳಿಸೋದು? ಅಲ್ಲೇ ಒಬ್ಬ ಕಿನ್ನರಿಯ ಬೊಮ್ಮಯ್ಯ ತಗೊಂಡಿದ್ದ, ಕಿನ್ನರಿ ನುಡಿಸ್ತಿದ್ದ. ಯಾವಾಗಿದೆ ಕಿನ್ನರಿಯ ಬ್ರಹ್ಮಯ್ಯನವರಿಗೆ ಅಂತ ಹೇಳ್ತಾರೆ, ಬ್ರಹ್ಮಯ್ಯನವರೇ ಹೋಗ್ರಿಪ್ಪ ಹೋಗಿ ಅಂದ ಅದು ಯಾರೋ ಒಬ್ಬ ಹೆಣ್ಮಗಳ ದಿಗಂಬರಿಯಾಗಿ ಬಂದಾಳಂತೆ, ಹೋಗಿ ಅವಳನ್ನ ಪರೀಕ್ಷೆ ಮಾಡಿ ಕರ್ಕೊಂಡ್ ಬರ್ರಿ ಎತ್ತಿಕೊಂಡಂದಾಗ ಆಯ್ತ್ರಿಪ್ಪ ಎತ್ತಿಕೊಂಡು ಬಂದ. ಬರುದ್ರಾಗ ನಡೆದು ಸುಸ್ತಾಗಿ ಅಂದ ಒಂದು ಗಿಡಕ್ಕೆ ಟೀಕ ಕೊಟ್ಟು ಒಂದು ಕಲ್ಲ, ಆ ಕಲ್ಲಿನ ಮೇಲೆ ಕೂತಿ ಅಂದ ಗಿಡಕ್ಕೆ ಅಂದ ಹಿಂಗೆ ಬೆನ್ನ ಹಚ್ಚಿ ಪಾಪ ಮಾದೇವಿ ಅಕ್ಕ ನಿದ್ದೆ ಮಾಡಕತ್ತ. ಎಷ್ಟದ ನಡೀತದ್ರಿ? 800 ಕಿಲೋಮೀಟರ್ ನಡ್ಕೋದು ಬಿಡ್ಬೇಕಲ್ಲ. ಯಾರು ಹಾಕಿದ್ರು ಉಣ್ಬೇಕು, ಹಾಕ್ಲಂದ್ರೆ ಇಲ್ಲ. ಉಪವಾಸ ವನವಾಸ, ಈಗಿನಂಗಿಂದ ರೋಡ, ಈಗಿನಂಗಿಂದ ಕಾರ ಬಸ್ ಏನವಂತೀರಿ ನೀವು ಏನ್ರಿ? ಈಗಿನಂಗಿಂದ ಏನು ಕೂಡ ಇಲ್ಲ. ಆದ್ರೂ ಕೂಡ ಹೋಗ್ಬೇಕು ಬಂದಾಳಲ್ಲ, ಅಟ್ಟು ಕಷ್ಟಪಟ್ಟಂದ ಬಂದಾಳ. ಇನ್ನು 4 ಕಿಲೋಮೀಟರ್ ಉಳಿದದೆ. ಯಾವಾಗಿಂದ ಕಿನ್ನರಿಯ ಬ್ರಹ್ಮಯ್ಯ ಬಂದ, ಯಾವಾಗಿಂದ ಕೇಳ್ತಾನೆ, ಅಮ್ಮ ಯಾವ ಊರು ನಿಂದು? ಅಣ್ಣ ನಾನು ಉಡುತಡಿದಿಂದ ಹೊಂಟೀನಿ. ಎಲ್ಲಿಗೆ ಹೋಗ್ಲಿಕ್ಕತ್ತೀನಿ? ಕಲ್ಯಾಣಕ್ಕೆ ಹೋಗ್ಬೇಕು ನಾನು. ಕಲ್ಯಾಣಕ್ಕೆ ಯಾಕೆ ಹೋಲಕತ್ತಿದೆ ಎತ್ಕೊಂಡು ಕೇಳಿದಾಗ ಕಲ್ಯಾಣದೊಳಗಿಂದ ಬಸವಣ್ಣ, ಅಲ್ಲಮ್ಮ ಪ್ರಭುದೇವ, ಚನ್ನ ಬಸವಣ್ಣ ಇವರೆಲ್ಲ ಶರಣರೆಲ್ಲ ಅದಾರಲ್ಲ, ಇವರೆಲ್ಲ ಶರಣರದಾರಲ್ಲ, ಆ ಶರಣರನ್ನ ಕಾಣಬೇಕು. ನಾನು ಅನುಭವ ಮಂಟಪದೊಳಗಿಂದ ಇರ್ಬೇಕತ್ತುಕೊಂಡು ಹೊಂಟೀನಿ ಎತ್ತುಕೊಂಡು ಹೇಳಿದಾಗ ಕಿನ್ನರಿಯ ಬ್ರಹ್ಮಯ್ಯ ಅಂತನ ಬುದ್ಧಿಗಿದ್ದಿ ಎಲ್ಲಿಟ್ಟಿದೆ ಅಂದ. ಯಾ ಅನುಭವ ಮಂಟಪ, ಯಾ ಬಸವಣ್ಣ, ಯಾವ ಅಲ್ಲಮ್ಮ ಪ್ರಭುದೇವ? ನೋಡು ನಿನ್ನ ರೂಪ ಏನು, ನಿನ್ನ ಅಂದ ಚಂದ ಏನು, ನೋಡ್ಲಿಕ್ಕೆ ಇಂಥ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ನೀನು ಎಲ್ಲಿದೋ ನಡ್ಕೋತ ಬಂದು ನಿನ್ನ ಮೈ ಬಣ್ಣೆಲ್ಲ ಸುಟ್ಟೋಗ್ಯದ ತಿಳ್ಕೊಂಡಂದಾಗ ಅವಾಗ ಮಾದೇವಿ ಅಕ್ಕಂತಾಳೆ, ಕಾಯ ಕರ್ರನೆ ಕಂದಿದ್ದಾರೆ, ಮಾಯ ಮಿರ್ರನೆ ಮಿಂಚಿದ್ದಾರೆ, ಚೆನ್ನ ಮಲ್ಲಿಕಾರ್ಜುನನಿಗೆ ಅರ್ಪಣೆ ಆಗಿರ್ತಕ್ಕಂಥ ಕಾಯ ಇದನ್ನ ನಾಯಿ ತಿಂದ್ರೇನು ನರಿ ತಿಂದ್ರೇನಂತ. ಮಮ್ಮಿ ಆ ಪರಮಾತ್ಮನಿಗೆ ಈ ಕಾಯವನ್ನು ಅರ್ಪಣೆ ಮಾಡಿ ನೆತ್ತಿಕೊಂಡಂದಾಗ, ಪರಮಾತ್ಮನಿಗೆ ಶರೀರವನ್ನು ಅರ್ಪಣೆ ಮಾಡಿ ನೆತ್ತಿಕೊಂಡಂದಾಗ ಇದು ಕರ್ರಗಾದ್ರೇನು ಬೆಳ್ಳಗಾದ್ರೇನು ಏನ್ರಿ? ಇದಕ್ಕೆ ನಾಯಿ ತಿಂದ್ರೇನು ನರಿ ತಿಂದ್ರೇನು? ಈ ಶರೀರ ಇದು ಬದುಕನ್ನು ತಗಂತ ಚೆನ್ನ ಮಲ್ಲಿಕಾರ್ಜುನಿಗೆ ಅರ್ಪಣೆ ಆದ ಬಳಕ ಏನಾದ್ರಿ ಏನು? ಅವ ಅಂತಾನೆ, ಯಾಕೆ ನೀನು ಜೀವನ ಹಾಳು ಮಾಡ್ಕೋತೀವಿ? ನೋಡು, ನಿನಗೂ ಕೂಡ 18 ವರ್ಷ, ನನಗೂ ಕೂಡ 22 ವರ್ಷ. ನಾನು ನೋಡ್ಲಿಕ್ಕೆ ಅಂತ ಬೇಕಾದಂತ ರೂಪ ಅಂತದೀನಿ ಏನ್ರಿ? ನೀನು ಬೇಕಾದಟ್ಟಂತ ರೂಪವತಿ, ಇಂಥ ಸೌಂದರ್ಯವತಿ ಆಗಿರ್ತಕ್ಕ ನೀನು, ನಿನ್ನ ನೋಡಿದ ಕೂಡ ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ. ಅದಕ್ಕೆ ನೀನು ನನ್ನನ್ನು ಮದುವೆ ಮಾಡಿಕೊಂಡು ಆನಂದ ಸುಖದಾಗ್ಯದ ಇರುನು ಹೊತ್ತಿಕೊಂಡಂದಾಗ ಅವಳಂತಾಳ, ಆಗ್ಲೇ ನನ್ನ ಮದುವೆ ಆಗಿಬಿಟ್ಟದ. ಚೆನ್ನ ಮಲ್ಲಿಕಾರ್ಜುನ ನಾನು ಮದುವೆ ಮಾಡ್ಕೊಂಡು ಬಿಟ್ಟಿನಿ. ನಾನು ಮದುವೆ ಅಂತಗ ಬೇರೆ ಮದುವೆ ಅಂತಗ ನಾನು ಮಾಡ್ಕೊಳಂಗಿಲ್ಲ. ಅವಾಗ ಕಿನ್ನರಿ ಬ್ರಹ್ಮಯ್ಯ ಅಂತ ಇಟ್ಟು ಸೌಂದರ್ಯ ಇಟ್ಕೊಂಡು ಯಾವ ಚೆನ್ನ ಮಲ್ಲಿಕಾರ್ಜುನ ಯಾವ ದೇವರಿಗೆ ಅಂತ ಏನು ಆಗಕ್ಕಿದೆ ನೀನು? ಬೇಡ ಬೇಡ, ಇಂಥ ರೂಪವಂತಿ ಆಗಿರ್ತಕ್ಕ ನಿನ್ನನ್ನ ನಾನು ಮದುವೆ ಮಾಡ್ಕೋತೀನಿ ತಿಳ್ಕೊಂಡಂದಾಗ ಮಾದೇವಿ ಅಕ್ಕಂತಾಳೆ, ಈ ರೂಪ ನೋಡಿ ನೀನು ಮದುವೆ ಮಾಡ್ಕೊಳಕತ್ತೀಯ? ಈ ಅಂದ ಚಂದ ನೋಡಿ ನೀನು ಮದುವೆ ಮಾಡ್ಕೊಳಕತ್ತಿದೇನು? ನನ್ನ ರೂಪ ಅಂತ ನೋಡಿ ನೀನು ಮದುವೆ ಮಾಡ್ಕೊಳಕತ್ತಿಯಲ್ಲ, ಆಯ್ತು
ನನ್ನ ರೂಪ ಏನದ ತಿಳ್ಕೊಂಡು ಅನ್ನೋದನ್ನ ನಿನಗೆ ನಿಜ ರೂಪ ಅಂತಕ್ಕಂಥ ತೋರಿಸ್ತೀನಿ ತಿಳ್ಕೊಂಡು ಅಕ್ಕ ಮಾದೇವಿ ಒಂದು ದೊಡ್ಡ ಕೆಲಸ ಮಾಡ್ತಾಳೆ. ಏನು ಕೆಲಸ ತಿಳ್ಕೊಂಡಂದ್ರ ಇದೇನು ಒಳಗೆ ಶರೀರ ಅದಲ್ಲ, ಆ ಒಳಗಿನ ಶರೀರ ಹೊರಗಾಗ್ತಾಳ. ಏನ್ರಿ, ಒಳಗಿನ ಶರೀರ ಹೊರಗಾಗ್ತಾಳ, ಹೊರಗಿನ ಶರೀರದಿಂದ ಒಳಗೆ ಹಾಕ್ತಾಳ. ಏನು ಕಾಣ್ತದ್ರಿ ಒಳಗಿನ ಶರೀರದಾಗ? ನೋಡ್ರಿ, ಭಗವಂತ ಈ ಶರೀರಕ್ಕೆ 7 ಪದರಿನ ಚರ್ಮ ಕೊಟ್ಟನ ತಂದು ಚಂದ ಕಾಣಕತ್ತೀವಿ. ಏನ್ರಿ ಹೇಳ್ತಾರಲ್ಲ, ನವಲುಗುಂದನ ಆಗ್ಲಿಂಗಪ್ಪ ಎಷ್ಟು ಚಂದ ಪದ ಆಡ್ತಾನ. ಕುರಿಕಾಯ ಕುರುಬರು ನಾವೇನ ಬಲ್ಲೇವ್ರಿ ಆತ್ಮದನ ಬಾವು, 360 ಕುರಿಗಳ ಹೊಡ್ಕೊಂಡು ಮುನ್ನೋಡ ಹೊರಟವರು ನಾವು. 7 ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನಿಟ್ಟಿವ್ರಿ ಚೆನ್ನಾಗಿ ಬಚ್ಚಿ, ಈಡೆಂಬೋ ಬಾಗಿಲ ಹಾಕಿವ್ರಿ ಗಚ್ಚಿ, ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ. ನೋಡ್, ತನುವೆಂಬ ದಂಡಿಯ ಹುಡುಗಿ ಏನ್ರಿ, ತನುವೆಂಬ ದೊಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡೆಗೆ. ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೇವ್ರಿ ಮುಕ್ತೆಂಬ ಬಡಿಗೆ. ಸ್ಮಶಾನ ಭೂಮಿಯದು ಕರಿಯೆ ಇಲ್ಲಿ ಮೈಸಾಕ ಬಂದೀವ್ರಿ ಈ ನಮ್ಮ ಕುರಿಯೆ. ತೋಳ ಮುರಿದು ಹೋಯಿತು 10 ಕುರಿಯೆ, ನವಲುಗುಂದ ನಾಗಲಿಂಗ ಹೇಳಿದ ಪರಿಯ. ಎಷ್ಟು ಚಂದ ಹೇಳ್ತಾನೆ. ಈ ಶರೀರಕ್ಕೆ 7 ಪದರಿನ ಚರ್ಮ ಹೊತ್ಯಾದ ತಿಳ್ಕೊಂಡು ನಾವಿಟ್ಟು ಚಂದ ಕಾಣಕತ್ತೀವಿ, ಹೌದಲ್ರಿ? ಅಂದ್ರೆ ಈ ಚಂದ ಕೊಟ್ಟಾನ ಮಾರಿ, ಚಂದ ಚರ್ಮ ಕೊಟ್ಟಾನ, ಕೆಲವ್ರು ಕರ್ರ ಕೊಟ್ಟಾನ, ಕೆಲವ್ರಿಗೆ ಬೆಳ್ಳ ಕೊಟ್ಟಾನ, ಕೆಲವ್ರು ಕಂದು ಬಣ್ಣ ಕೊಟ್ಟಾನ. ಏನ್ರಿ 7 ಪದರಿನ ಚರ್ಮ ಕೊಟ್ಟಾನ ಅಂತಂದ್ರೆ ಯಾವ ಕರ್ಣವೇನ? ಈ ಚರ್ಮನೆ ಕೊಟ್ಟಿದ್ದಿಲ್ಲ ತಿಳ್ಕೊಂಡು ನಾವು ಹೆಂಗೆ ಕಾಣ್ತಿದ್ದೆ ಗೊತ್ತಾನ? ಅದೇ ಅಕ್ಕ ಮಾದೇವಿನ ಹೇಳ್ತಾಳೆ. ಏನಂತ ಹೇಳ್ತಾಳ? ಎಲುಬಿನ ಹಂದರ ಏನ್ರಿ, ಮೂತ್ರದ ಕುಡಿಕೆ, ಮಲಮೂತ್ರಗಳ ಹಡಿಕೆ. ಏನ್ರಿ, ಇದ್ರೊಳಗೆ ಏನದಂತೀರಿ ನೀವು? ಎಷ್ಟು ಗಲೀಜದಂತೀರಿ ನೀವು? ನೋಡ್ರಿ, ನೀವು ಯಾವ ಸುಮ್ಮ ನಾಯಿಗಳು ಆಕ್ಸಿಡೆಂಟ್ ಆದಲ್ಲಿ ಮಾಡದಲ್ಲಿ ಬಿದ್ದಿರ್ತಾವ, ಒಳಗಿಂದ ಹೊರಗೆ ಬಿದ್ದಿರ್ತಾವ. ನೋಡ್ರಿ, ನೀವು ಅಪ್ಪಿ ತಪ್ಪಿ ನಮ್ಮ ಶರೀರ ಏನ್ರಿ, ನಾವು ಒಳಗಿಂದ ನಾವು ನೋಡ್ಕೊಂಡ್ರೆ ನಮ್ಮ ಮೂಗು ನಾವೇ ಮುಚ್ಕೋತೀವಿ, ಅಟ್ಟು ಹೊಲಸದು. ಏನ್ರಿ, ಒಂದು ಕಡೆಗಿಂದ ಮಲದ ಚೀಲ, ಒಂದು ಕಡೆಗಿಂದ ಮೂತ್ರ ಚೀಲ, ಇನ್ನೊಂದು ಕಡೆಗೆ ರಕ್ತ ಮಾಂಸ ಕೀವ ಎಲಬ. ಎಷ್ಟು ಅಸಹ್ಯದಂತೀರಿ ನೀವು, ಭಾಳ ಹೊಲಸದ. ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ ಅದು ಒಳಗಿನ ಶರೀರ ತೆಗೆದು ಯಾವಾಗಿಂದ ತೋರಿಸೋದಲ್ಲ, ಅವಾಗ ಕಿನ್ನರಿ ಬೊಮ್ಮಯ್ಯ ಅಂತಾನ, ಅಕ್ಕ ತಪ್ಪಾಯ್ತಕ್ಕ ಏನ್ರಿ, ಕೈ ಮುಗಿತಾರ. ಇದು ನಾನು ನಿನ್ನ ರೂಪ ನೋಡಿ ನಾನು ಮದುವೆನೇ ಮಾಡ್ಕೋಬೇಕಂತನಂತದಲ್ಲ, ನಿನ್ನನ್ನು ಶರಣರು ಪರೀಕ್ಷೆ ಮಾಡ್ಕೊಂಡಂದ ತಗೊಂಡು ತಿಳ್ಕೊಂಡಂದಾರ, ಅದಕ್ಕೆ ನಾ ಬಂದಿನ ತಿಳ್ಕೊಂಡಂದಾಗ ಅವಾಗಿಂದ ಹೊರಗಿನಿಂದ ಒಳಗೆ ಹಾಕ್ತಾಳ, ಒಳಗಿನಿಂದ ಹೊರಗೆ ಹಾಕ್ತಾಳ. ಏನ್ರಿ, ಅವಾಗಿಂದ ಮೂಲ ಸ್ಥಿತಿಗೆ ಬಂದಾಗ ಅವಾಗ ಕಿನ್ನರಿ ಬೊಮ್ಮಯ್ಯ ಅಕ್ಕ ಮಾದೇವಿಯನ್ನ ಏನಂತೀವಿ ಮಾದೇವಿ ಅಕ್ಕಗ ಕಿನ್ನರಿಯ ಬ್ರಹ್ಮಯ್ಯ ಪರೀಕ್ಷೆ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ಅನುಭವ ಮಂಟಪದಾಗೂ ಹಂಗೆ ತೋಳಿಲ್ಲ, ಅಲ್ಲಿನೂ ಪರೀಕ್ಷೆ ಮಾಡ್ತಾರೆ. ನೋಡ್ರಿ, ಮಾದೇವಿ ಅಕ್ಕಗ ಪ್ರಭುದೇವರನ್ನು ಒಂದು ಪ್ರಶ್ನೆ ಮಾಡ್ತಾರೆ. ಏನ್ರಿ, ಏನಂತ ಪ್ರಶ್ನೆ ಮಾಡ್ತಾರ ತಗೊಂಡು ಕೇಳಿದ್ರೆ, ಉದ ಮದದ ಯೌವನವನ್ನೊಳಗೊಂಡ ತಾಯೇ ಇತ್ತಲೇಕೆ ಬಂದೆಯವ ಪ್ರಶ್ನೆ ಮಾಡ್ತಾರ ಆಕೆಗೆ. ಏನ್ರಿ, ಆಕೆ ಏನಂತ ಪ್ರಶ್ನೆ ಮಾಡ್ತಾರ? ಉದ ಮದದ ಯೌವನವನ್ನೊಳಗೊಂಡ ತಾಯೇ ಇತ್ತಲೇಕೆ ಬಂದೆಯವ, ಬಂದಾರೆ ಬಂದಿ ಕೇಶರಾಶಿಯನ್ನ ಯಾಕೆ ಹೊತ್ತು ತಂದೆ ಅಂತ ಕೇಳ್ತಾರ. ಅಂದ್ರ ನೀ ವೈರಾಗ್ಯದನಿಂದ ಯಾಕೆ 18 ವರ್ಷದ ತರುಣಿನಿ ಇಟ್ಟು ಯವನದೊಳಗಿಂದ ಇರ್ತಕ್ಕಂಥ ಪ್ರಸಂಗದೊಳಗ ನೀ ಯಾಕೆ ಈ ಕಡೆ ಬಂದಿ ಎತ್ತುಕೊಂಡ ಕೇಳಿ, ಬಂದ್ರು ಬರುವಲ್ಲಿ ಯಾಕ ನಿನ್ನ ಇನ್ನಾನು ನಿನ್ನ ಶರೀರ ಮ್ಯಾಗ ಆಸೆ ಅದ. ಯಾಕಂದ್ರ ನನ್ನ ಶರೀರ ಯಾರೇ ನೋಡ್ತಾರ ನಾಚಿಕ್ ಬರ್ತದ ಅನ್ನೋದಲ್ಲ, ಅದಕ್ಕೆ ನಿನ್ನ ಕೇಶರಾಶಿಗಳನ್ನ ನಿನ್ನ ಶರೀರಕ್ಕೆ ಯಾಕೆ ಮುಚ್ಕೊಂಡು ತಂದಿ ಎತ್ತುಕೊಂಡ ಕೇಳಿದ್ರ ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳೆ, ಈ ಕೇಶರಾಶಿಗಳನ್ನ ಈ ಕೂದಲುಗಳನ್ನ ನನ್ನ ಶರೀರಕ್ಕೆ ನನಗೆ ಬೇಕಾಗಿ ನನಗೆ ನಾಚಿಕ್ ಬರ್ತದ ಮುಚ್ಕೊಳಕ್ ಬಂದಿಲ್ಲ. ಏನ್ರಿ, ನನಗೆ ನಾಚಿಕ್ ಬರ್ತದ ಇನ್ನೊಬ್ಬ ಏನ್ರಿ ಪುರುಷರು ನನ್ನ ಶರೀರ ನೋಡ್ತಾರ ತಂದು ನಾನು ನಾಚ್ಕೊಂಡ ನನ್ನ ಶರೀರಕ್ಕೆ ಈ ಕೇಶರಾಶಿಗಳನ್ನು ಮುಚ್ಕೊಂಡು ಬರ್ಲಿಲ್ಲ ನಾನು. ಹಂಗಾರೆ ಎದುರು ಸಲುವಾಗಿ ಬಂದಿನ ತಿಳ್ಕೊಂಡು ಕೇಳಿದ್ರೆ ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳೆ, ಎನ್ನ ಕಾಮದ ಮುದ್ರೆಯ ಕಂಡು ಎನ್ನ ಶರಣರ ಮನವನ್ನೊಂದೀತ ತಿಳ್ಕೊಂಡು ಈ ಶರೀರಕ್ಕೆ ಕೂದಲ ಮುಚ್ಕೊಂಡು ಬಂದಿನಿ ಅಂತ ಹೇಳ್ತಾಳೆ. ನೋಡ್ರಿ, ಅವಳು ವೈರಾಗ್ಯ ಅಂತ ನನ್ನ ಸಲುವಾಗಿ ಅಲ್ಲೇದು. ಎಲ್ರಿ, ಈ ಶರೀರವನ್ನ ನೋಡಿ ಎಲ್ಲಿ ಅಂದ್ರೆ ನಿಮ್ಮ ಶರಣರ ಮನಸ್ಸಿಗೆ ನೋವಾದಿತ್ತ ತಿಳ್ಕೊಳೋದು ಈ ಕೇಶರಾಶಿಗಳನ್ನು ಮುಚ್ಕೊಂಡು ತಂದಿನಿ ಅಂತ. ಎಷ್ಟು ವೈರಾಗ್ಯ ತಾಳೆ ಇರ್ಬೇಕ್ರಿ. ಯಾಕೆಂದ್ರೆ ಇಂದ್ರಿಯಗಳ ಎಷ್ಟರ ಮಟ್ಟಿಗೆ ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡಿರ್ಬೇಕು. ಹೆಂಗ ಅಕ್ಕ ಮಾದೇವಿ ತನ್ನ ಸರ್ವ ಇಂದ್ರಿಯಗಳನ್ನ ಹೆಂಗೆ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಜೀವನ ಕಳಿತಿದ್ಲೋ, ಇಲ್ಲಿ ಲಿಂಗಮ್ಮನು ಕೂಡ ಕೂಸಾಗಿರುವಂತ ಪ್ರಸಂಗದೊಳಗನೆ ತನ್ನ ಎಲ್ಲ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಮಾಡ್ಕೊಳ್ಳೋದು, ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡು ಆಟ ಆಡ್ಲಕತ್ತಾಳೆ. ಯಾವ ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರಗಳು ಕೂಡ ನನ್ನ ಬದುಕಿಗೆ ಕಷ್ಟಗಳನ್ನು ಕೊಡಬಾರದು. ಕಾಲಿನಿಂದ ತೊಟ್ಟಿಲವನ್ನು ಒದಿತಾಳೆ. ಎದುರು ಸಲುವಾಗಿ ಮಾಯೆ ಶರೀರದೊಳಗಿಂದ ಪ್ರವೇಶ ಆಗುವಂತ ಪ್ರಸಂಗದ
ಪ್ರಪಂಚದೊಳಗ ಮಕ್ಕಳೆಲ್ಲ ಕಾಲಿನಿಂದ ಒದಿತಿರ್ತಾವ, ಬೇಡ ನನ್ನ ಶರೀರದೊಳಗಿಂದ ಪ್ರವೇಶ ಆಗಬಂಡಿ, ನೀನು ಒಂದು ಸರಿ ನನ್ನ ಶರೀರದೊಳಗೆ ಪ್ರವೇಶ ಆದಿತ್ತಂದ್ರ ನಾನು ದೇವನಾಗ್ಲಿಕ್ಕೆ ಆಗಂಗಿಲ್ಲ, ನಾನಿಂದ ಬರೇ ಸಾಮಾನ್ಯನಾಗಿರ್ತಕ್ಕಂಥ ಮಾನವನಾಗಿಂದ ಇರ್ಬೇಕಾಗ್ತದೆ, ಅದಕ್ಕೆ ನೀ ಶರೀರದೊಳಗಿಂದ ಬರಬೇಡ ತಿಳ್ಕೊಂಡು ಮಾಯೆಯಿಂದ ಮಕ್ಕಳು ಕಾಲಿನಿಂದ ಒದಿತಿರ್ತಾವ. ಏನ್ರಿ, ಮಕ್ಕಳು ಕಾಲಿನಿಂದ ಮಾಯೆಯನ್ನು ಒದಿತಿರ್ತಾವ, ಇಂದ್ರಿಯಗಳನ್ನ ತನ್ನ ಮುಷ್ಟಿಯೊಳಗೆ ಇಟ್ಕೊಂಡಿರ್ತಾವ. ಯಾವಾಗ ನಮ್ಮ ಶರೀರದೊಳಗ ಮಾಯೆ ಯಾವಾಗ ಪ್ರವೇಶ ಆಯ್ತು ಅನ್ನೋದನ್ನ ಒಬ್ಬ ತಾಯಿಗೆ ಗೊತ್ತಾಗದ, ಮಕ್ಕಳ ಶರೀರದೊಳಗ ಒಂದು ಮಾಯೆ ಅಂತ ಯಾವಾಗ ಪ್ರವೇಶ ಆಯ್ತು ಅನ್ನೋದನ್ನ ಒಬ್ಬ ಜನ್ಮ ನೀಡಿರ್ತಕ್ಕಂಥ ತಾಯಿಗೆ ಗೊತ್ತಾಗದೆ ಹೊರತಾಗಿ ಬೇರೆದವ್ರಿಗೆ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗದ, ಆ ಮಗುವಿಗೆ ನೀವು ತೊಡೆ ಮ್ಯಾಗ ಹಾಕೊಂಡು ಏನ್ರಿ ಎದೆ ಹಾಲು ಕುಡಿಸ್ತಿರ್ತಿರಲ್ಲ ತಾಯಿ, ಯಾಕ್ರಿ ಮಕ್ಕಳಿಗೆ ಅಂದ್ರೆ ಹಿಂಗೆ ತೊಡೆ ಮ್ಯಾಗ ಮನಗಿಸ್ಕೊಂಡು ಎದೆ ಹಾಲು ಕುಡಿಸ್ತಿರ್ತೀರಿ. ಒಂದು ಎದೆ ಹಾಲು ಅಂತಕ್ಕಂಥ ಕೂಸು ಕುಡಿತಿರ್ತದ, ಯಾವಾಗ ಮಾಯ ಪ್ರವೇಶ ಆಯ್ತು ಅನ್ನೋದು ಗೊತ್ತಾಗದ ತಗೊಂಡು ಕೇಳಿದ್ರ ಒಂದು ಎದೆ ಹಾಲು ಅಂತಕ್ಕಂಥ ಒಂದು ಕಡೆ ಕುಡಿತಿರ್ತದ, ಆದ್ರ ಕೂಸು ಹಂಗೆ ಮಕ್ಕೊಂಡ್ರಂಗೆಲ್ಲ ಇನ್ನೊಂದು ಎದೆಗೆ ಅಂದ ಕೈ ಹಿಡಿದಿರ್ತದ. ಯಾಕ್ರಿ, ಒಂದು ಎದೆ ಹಾಲು ಅಂತಕ್ಕಂಥ ಕುಡಿತಿರ್ತದ, ಇನ್ನೊಂದು ಎದೆಗೆ ಅಂದ ಕೈ ಹಿಡಿದಿರ್ತದೆ. ಯಾಕೆ ತಗೊಂಡು ಕೇಳಿದ್ರ ಆ ಎದೆ ಹಾಲನ್ನು ಕುಡಿದ ನಾನೇ ಕುಡಿಬೇಕು ಅಂತ ಅನ್ನೋದು, ಅದಕ್ಕೆ ನಾನು ಅನ್ನೋದು ಬತ್ತಲ್ಲ, ನಂದು ಅನ್ನೋದು ಬತ್ತಲ್ಲ, ಅಲ್ಲಿ ಮಾಯ ಪ್ರವೇಶ ಆಗ್ಯದ ತಿಳ್ಕೊಬೇಕು. ಏನ್ರಿ, ಮಾಯೆ ಶರೀರದೊಳಗಿಂದ ಪ್ರವೇಶ ಆಗ್ತದೆ. ಅದಕ್ಕಾಗಿನೇ ಮಕ್ಕಳನ್ನ ಕಾಲಿನಿಂದ ಒದಿತಾವ. ಏನ್ರಿ, ಎರಡೂ ಕೈಗಳು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾವ. ಹಂಗ ಇಲ್ಲಿ ಲಿಂಗಮ್ಮನು ಕಾಲಿನಿಂದ ಮಾಯೆಯನ್ನು ಒದಿತಾಳೆ. ತನ್ನ ಎಲ್ಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡ್ತಾಳೆ. ಎಲ್ಲ ಮಕ್ಕಳ ಹಂಗಂದ ಅವಳು ಕೂಡ ಭೂಮಿ ಮೇಲೆ ಏನ್ರಿ ತಂದೆ ತಾಯಿಗಳಾಗಿರ್ತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮರ ಏನ್ರಿ ಅವ್ರ ಉಡಿ ಒಳಗಿಂದ ಲಿಂಗಮ್ಮ ಬೆಳಿಲಿಕ್ಕತ್ತಾಳೆ. ಎಲ್ಲ ಮಕ್ಕಳಂಗಂದ ಆಕಿನ ಹೊಟ್ಟೆ ಎಳ್ಕೊ ತಿರುಗಾಡ್ತಾಳ. ಏನ್ರಿ, ಅಂಬ್ಯಾಗಲ ಹಚ್ಚಿ ನಡಿತಾಳ, ಗ್ವಾಡಿ ಹಿಡಿದು ಎದ್ದು ನಿಂದಿರ್ತಾಳ, ಬೀಳ್ತಾಳ. ಏನ್ರಿ, ನಡೆಯೋದನ್ನ ಇದನ್ನೆಲ್ಲವನ್ನು ಕೂಡ ಕಲಿತಾ 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 ಯಾರ ಸಂಸ್ಕಾರದೊಳಗೆ ಬೆಳಿಲಿಕ್ಕತ್ತೇಳ ತಗೊಂಡು ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ಯಾವ ಶಿರಸಮ್ಮನ ಸಂಸ್ಕಾರದೊಳಗ ಇಲ್ಲಿ ಲಿಂಗಮ್ಮ ಅಂತಕ್ಕಂಥ ಬೆಳಿತಾಳ ತಗೊಂಡುವಂಥ ಮಾತನ್ನ ಇವತ್ತಿನ ದಿವಸದಿಂದ ಬರ್ತದೆ. ಮತ್ತು ನಾಳೆಗೆ ಏನು ಬರ್ತದೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ನೋಡೋಣ. ಇಲ್ಲಿ